Good morning, students. Myself, Srimati Vindhya S., lecturer in ENC department from Government Polytechnic, Immadihalli. This is the session 6 on Architecture of Microcontroller Systems 8051, that is a chapter 1 in Microcontroller and Application subject. The code of this subject is 15EC, 15MC, 34D. This is the overview of my today's class. I'm going to explain special function registers, that is stack pointer and program status word in this class. In the last class, that is in the session 5, I've already explained what do you mean by special function registers. What do you mean by special function registers? Special function registers andre enu? So these special function registers, they act as a control table that monitor and control the operation of the 8051 microcontroller. Okay, special function registers ಎಲ್ಲಿರುತ್ತೆ? ಅದು ಇಂಟರ್ನಲ್ ರ್ಯಾಮ್ ಲೊಕೇಶನ್ ನಲ್ಲಿ ಇರುತ್ತೆ. ಯಾವ ಅಡ್ರೆಸ್ ನಲ್ಲಿ ಇರುತ್ತೆ ಇಂಟರ್ನಲ್ ರ್ಯಾಮ್ ಲೊಕೇಶನ್ ನಲ್ಲಿ? ದಟ್ ಈಸ್ ಫ್ರಮ್ 80H to FFH ಈ ಲೊಕೇಶನ್ ನಲ್ಲಿ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಇರುತ್ತೆ. ಅಂಡ್ ಆಲ್ಸೋ ಇನ್ ದ ಲಾಸ್ಟ್ ಕ್ಲಾಸ್ ನಲ್ಲಿ 4 ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ನ ಓದಿದ್ವಿ. ಯಾವ್ದು? ಅಕ್ಯುಮುಲೇಟರ್ ಎ, ರಿಜಿಸ್ಟರ್ ಬಿ, ಪ್ರೋಗ್ರಾಮ್ ಕೌಂಟರ್ ಅಂಡ್ ಡೇಟಾ ಪಾಯಿಂಟರ್. ಅಕ್ಯುಮುಲೇಟರ್ ಎ ಅಂದ್ರೆ ಏನು? ಅಕ್ಯುಮುಲೇಟರ್ ಎ, ದಟ್ ಮೀನ್ಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್. ಯಾಕೆ ಅದನ್ನ ಅಕ್ಯುಮುಲೇಟರ್ ಅಂತ ಕರಿತೀವಿ? ಇಟ್ ಈಸ್ ಗೋಯಿಂಗ್ ಟು ಅಕ್ಯುಮುಲೇಟ್ ಆರ್ ಸ್ಟೋರ್ ದ ರಿಸಲ್ಟ್ ಆಫ್ ಎನಿ ಅರ್ಥಮೆಟಿಕಲ್ ಅಂಡ್ ಲಾಜಿಕಲ್ ಆಪರೇಷನ್ಸ್. ಅದು ರಿಸಲ್ಟ್ ಆಫ್ ಅರ್ಥಮೆಟಿಕಲ್ ಅಥವಾ ಲಾಜಿಕಲ್ ಆಪರೇಷನ್ಸ್ನ ಸ್ಟೋರ್ ಮಾಡೋದಕ್ಕೆ ಅಕ್ಯುಮುಲೇಟರ್ನ ಯೂಸ್ ಮಾಡ್ತೀವಿ. ಅರ್ಥಮೆಟಿಕಲ್ ಆಪರೇಷನ್ಸ್ ಅಂದರೆ ಎನಿ ಅಡಿಷನ್ ಆಪರೇಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಪರೇಷನ್ಸ್. ದೆನ್ ಲಾಜಿಕಲ್ ಆಪರೇಷನ್ಸ್ ಬಂದಾಗ ಆ್ಯಂಡ್ ಆಪರೇಷನ್ಸ್, ಆರ್, ನಾಟ್, NAND, NOR, XOR, XNOR operations. Then data transfer operations, that is to transfer the data between the 8051 and the external memory. So we use this accumulator A register. So what is the location of this accumulator register in the RAM? ಯಾವ ಲೊಕೇಶನ್ ಅಲ್ಲಿ ಇರುತ್ತೆ? E0H ಲೊಕೇಶನ್ ನಲ್ಲಿ ಅಕ್ಯುಮುಲೇಟರ್ ರಿಜಿಸ್ಟರ್ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ಬಿ ಕೂಡ ಅಕ್ಯುಮುಲೇಟರ್ ರಿಜಿಸ್ಟರ್ ಜೊತೆ ರಿಸಲ್ಟ್ಸ್ ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇನ್ ಆರ್ಡರ್ ಟು ಸ್ಟೋರ್ ಸಮ್ ಟೆಂಪರರಿ ರಿಸಲ್ಟ್ಸ್, ವಿ ಆರ್ ಗೋಯಿಂಗ್ ಟು ಯೂಸ್ ದ ರಿಜಿಸ್ಟರ್ ಬಿ ಅಲಾಂಗ್ ವಿತ್ ದ ಅಕ್ಯುಮುಲೇಟರ್. ಸೊ ಹಿಯರ್ ರಿಜಿಸ್ಟರ್ ಬಿ ಕೂಡ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಆಪರೇಷನ್ನಲ್ಲಿ ಯೂಸ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಆಪರೇಷನ್ನಲ್ಲಿ ಟು ಸ್ಟೋರ್ ದ ಮಲ್ಟಿಪ್ಲೈಯರ್ ಅಥವಾ ಮಲ್ಟಿಪ್ಲಿಕೆಂಡ್ನ ಸ್ಟೋರ್ ಮಾಡೋದಕ್ಕೆ, ಆ್ಯಂಡ್ ಆಲ್ಸೋ ಟು ಸ್ಟೋರ್ ದ ಹೈಯರ್ ಬೈಟ್ ಆಫ್ ದ ರಿಸಲ್ಟ್ ರಿಜಿಸ್ಟರ್ ಬಿನ ಕೂಡ ಯೂಸ್ ಮಾಡ್ತೀವಿ. ಡಿವಿಷನ್ ಆಪರೇಷನ್ನಲ್ಲಿ ಟು ಸ್ಟೋರ್ ದ ಡಿವೈಸರ್ನ ಸ್ಟೋರ್ ಮಾಡೋದಕ್ಕೆ ಮತ್ತು ರಿಮೈಂಡರ್ ಆಫ್ ದ ರಿಸಲ್ಟ್ನ ಸ್ಟೋರ್ ಮಾಡೋದಕ್ಕೆ ನಾವು ರಿಜಿಸ್ಟರ್ ಬಿನ ಯೂಸ್ ಮಾಡ್ತೀವಿ. ಸೊ ಟೆಂಪ್ರವರಿಯಾಗಿ ವೇರಿಯಬಲ್ಸ್ನ ಸ್ಟೋರ್ ಮಾಡೋದಕ್ಕೆ ರಿಜಿಸ್ಟರ್ ಬಿನ ಯೂಸ್ ಮಾಡ್ತೀವಿ. ಟು ಸ್ಟೋರ್ ದ ಟೆಂಪ್ರವರಿ ರಿಸಲ್ಟ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ರಿಜಿಸ್ಟರ್ ಬಿ. ಆದ್ದರಿಂದ ರಿಜಿಸ್ಟರ್ ಬಿನ ಆಕ್ಸಿಲರಿ ರಿಜಿಸ್ಟರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್, ವಾಟ್ ಈಸ್ ದ ಅಡ್ರೆಸ್ ಫಾರ್ ದ ರಿಜಿಸ್ಟರ್ ಬಿ? Address for register E accumulator E0. Address for register B is F0H. Okay, next is data pointer. Data pointer ಅಂತ ಹೇಳೋದು it is a 16-bit register. ಅಕ್ಯುಮುಲೇಟರ್ ಮತ್ತು ರಿಜಿಸ್ಟರ್ ಬಿ ಎರಡೂ ಕೂಡ 8-bit ರಿಜಿಸ್ಟರ್ ಆಗಿತ್ತು. ಬಟ್ ದಿಸ್ ಡೇಟಾ ಪಾಯಿಂಟರ್ ಇಟ್ ಈಸ್ ಅ 16-bit ರಿಜಿಸ್ಟರ್. ಈವನ್ ಪ್ರೋಗ್ರಾಮ್ ಕೌಂಟರ್ ಕೂಡ 16-bit ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್. ಡೇಟಾ ಪಾಯಿಂಟರ್ ಅಂದ್ರೆ ಏನು? ಇಟ್ ಈಸ್ ದ ಫಿಸಿಕಲ್ ಕಾಂಬಿನೇಷನ್ ಆಫ್ DPH and DPL. ವಾಟ್ ಈಸ್ DPH? DPH ಮೀನ್ಸ್ ಡೇಟಾ ಪಾಯಿಂಟ್ ಹೈಯರ್, DPL ಮೀನ್ಸ್ ಡೇಟಾ ಪಾಯಿಂಟ್ ಲೋವರ್. ಓಕೆ, ಸೊ ಫಿಸಿಕಲ್ ಕಾಂಬಿನೇಷನ್ ಆಫ್ DPH ಮತ್ತು DPLನ ಡೇಟಾ ಪಾಯಿಂಟರ್ ಅಂತ ಹೇಳ್ತೀವಿ. ಡೇಟಾ ಪಾಯಿಂಟರ್ ಅಂತ ಹೇಳಿ ಅದಕ್ಕೆ ಆದ ಸೆಪ್ರೇಟ್ ಫಿಸಿಕಲ್ ಮೆಮೊರಿ ಅಡ್ರೆಸ್ ಇರೋಲ್ಲ. DPHಗೆ ಸೆಪ್ರೇಟ್ ಅಡ್ರೆಸ್ ಇರುತ್ತೆ ಮತ್ತು DPLಗೆ ಸೆಪ್ರೇಟ್ ಅಡ್ರೆಸ್ ಇರುತ್ತೆ. DPHಗೆ 83H ಇಸ್ ದ ಅಡ್ರೆಸ್ ಆ್ಯಂಡ್ DPL 82H ಇಸ್ ದ ಅಡ್ರೆಸ್. ಡೇಟಾ ಪಾಯಿಂಟರ್ನ ಯಾಕೆ ಯೂಸ್ ಮಾಡ್ತೀವಿ? ಸೊ ಇಟ್ ಈಸ್ ಯೂಸ್ಡ್ ಬೈ ದ ಪ್ರೋಗ್ರಾಮ್ ಟು ಅಡ್ರೆಸ್ ದ ಎಕ್ಸ್ಟರ್ನಲ್ ಮೆಮೊರಿ ಅದರ್ ದನ್ ಇಂಟರ್ನಲ್ ರ್ಯಾಮ್ ಮೆಮೊರಿ ಬದಲು ಎಕ್ಸ್ಟರ್ನಲ್ ರ್ಯಾಮ್ ಅಥವಾ ಎಕ್ಸ್ಟರ್ನಲ್ ರಾಮ್ ಏನಾದರೂ ಯೂಸ್ ಮಾಡಬೇಕಾದ್ರೆ ಡೇಟಾ ಪಾಯಿಂಟರ್ನ ರಿಜಿಸ್ಟರ್ನ ಯೂಸ್ ಮಾಡ್ತೀವಿ. ಆಯ್ತಾ? ಡೇಟಾ ಪಾಯಿಂಟರ್ ಅಂದರೆ ಫಿಸಿಕಲ್ ಕಾಂಬಿನೇಷನ್ ಆಫ್ DPL ಆ್ಯಂಡ್ DPH.
ಓಕೆ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಕೌಂಟರ್ ಅಂದ್ರೆ ಏನು? ಪ್ರೋಗ್ರಾಮ್ ಕೌಂಟರ್ ಕೂಡ 16 ಬಿಟ್ ರಿಜಿಸ್ಟರ್. ಅದನ್ನು ಯಾಕೆ ಯೂಸ್ ಮಾಡ್ತೀವಿ? ಸೊ ಪ್ರೋಗ್ರಾಮ್ ಕೌಂಟರ್ ಇಸ್ ಯೂಸ್ ಟು ಸ್ಟೋರ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸೊ ಪ್ರೊಸೆಸರ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಲೈನ್ ಬೈ ಲೈನ್ ಇನ್ಸ್ಟ್ರಕ್ಷನ್, ಆ ಅಡ್ರೆಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅಡ್ರೆಸ್ನ ಪ್ರೋಗ್ರಾಮ್ ಕೌಂಟರು ಫೆಚ್ ಮಾಡುತ್ತೆ. ಸೊ ಅಡ್ರೆಸ್ನ ಫೆಚ್ ಮಾಡಿ ಅದನ್ನು ಪ್ರೊಸೆಸರಿಗೆ ಕೊಡುತ್ತೆ. ಸೊ ಪ್ರೋಗ್ರಾಮ್ ಕೌಂಟರ್ ಈಸ್ ಯೂಸ್ ಟು ಫೆಚ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಓಕೆ. ಸೊ ದೀಸ್ 4 registers we have learnt in the last session. So in this session we will learn stack pointer and the program status word. ಸೊ ವಾಟ್ ಈಸ್ ಅ ಸ್ಟ್ಯಾಕ್ ಪಾಯಿಂಟರ್? ಸ್ಟ್ಯಾಕ್ ಅಂದರೆ ಏನು? ಸ್ಟ್ಯಾಕನ್ನು ಯಾಕೆ ಯೂಸ್ ಮಾಡ್ತೀವಿ ನಾವು? ಸೊ ಸ್ಟ್ಯಾಕ್ ಮೀನ್ಸ್ ಇಟ್ ಈಸ್ ಅನ್ ಏರಿಯಾ ಆಫ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಇದು ಕೂಡ ರ್ಯಾಮಲ್ಲಿ, ಎಲ್ಲ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸು ಕೂಡ ರ್ಯಾಮಲ್ಲೇ ಇರುತ್ತೆ. ಸೊ ಈವನ್ ದಿಸ್ ಇಸ್ ಅನ್ ಏರಿಯಾ ಆಫ್ ರ್ಯಾಮ್ ಅಲೋಕೇಟೆಡ್ ಟು ಹೋಲ್ಡ್ ದ ಟೆಂಪ್ರವರಿ ವೇರಿಯಬಲ್ಸ್. ಸೊ ಟೆಂಪ್ರವರಿಲಿ ವೇರಿಯಬಲ್ಸ್ನ ಸ್ಟೋರ್ ಮಾಡೋದಕ್ಕೆ ಸ್ಟ್ಯಾಕ್ ಪಾಯಿಂಟರ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸೊ ಇದು ನನ್ನ ಮೇನ್ ಪ್ರೋಗ್ರಾಮ್. This is my main program. I'll be executing this main program. ಈ main programನ execute ಮಾಡಬೇಕು. End of this program. Okay, this is my main program MP. ಸೊ ಪ್ರಾಸೆಸರ್ ಎಕ್ಸಿಕ್ಯೂಟ್ ಮಾಡುತ್ತೆ, ಇಲ್ಲಿವರೆಗೂ ಎಕ್ಸಿಕ್ಯೂಟ್ ಮಾಡುತ್ತೆ ಪ್ರಾಸೆಸರ್. ಇಲ್ಲಿಗೆ ಬಂದಾಗ ದೇರ್ ವಿಲ್ ಬಿ ಅ ಇಂಟ್ರಪ್ಟ್ ಕಾಲ್ ಅಥವಾ ಸಬ್ ರೂಟೀನ್ ಕಾಲ್, ಬೇರೆ ಪ್ರೋಗ್ರಾಮ್ ಕಾಲ್ ಮಾಡುತ್ತೆ. ಅದಕ್ಕೆ ಹೈಯರ್ ಪ್ರಯಾರಿಟಿ ಇರೋದ್ರಿಂದ ಪ್ರಾಸೆಸರು ಆ ಸಬ್ ರೂಟೀನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು. ದಿಸ್ ಇಂಟ್ರಪ್ಟ್ ಕಾಲ್ ಅಥವಾ ಸಬ್ ರೂಟೀನ್, ಸಬ್ ಪ್ರೋಗ್ರಾಮ್. ಓಕೆ. ದಿಸ್ ಪ್ರೋಗ್ರಾಮ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ದ ಪ್ರಾಸೆಸರ್. ದಿಸ್ ಪ್ರೋಗ್ರಾಮ್. ಓಕೆ. ದಿಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿ ದೆನ್ ಒನ್ಸ್ ಅಗೇನ್ ಇಟ್ ಹ್ಯಾಸ್ ಟು ರಿಟರ್ನ್ ಟು ದ, ಇದು ಫುಲ್ ಎಕ್ಸಿಕ್ಯೂಷನ್ ಆದಮೇಲೆ ದೆನ್ that has to return to this program. Okay. ಸೊ ಇಲ್ಲಿ 1 2 3 ಲೈನ್ಸ್ ಎಕ್ಸಿಕ್ಯೂಟ್ ಆಗಿತ್ತು. 3 ಲೈನ್ಸ್ ಎಕ್ಸಿಕ್ಯೂಟ್ ಆದಮೇಲೆ ಸಬ್ ರೂಟೀನ್ ಕಾಲ್ ಅಥವಾ ಇಂಟ್ರಪ್ಟ್ ಕಾಲ್ ಆಗುತ್ತೆ. ಸೊ ಪ್ರಯಾರಿಟಿ ಯಾವುದಕ್ಕಿರುತ್ತೋ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಸೊ ಪ್ರಾಸೆಸರ್ ಇದನ್ನೇ ಎಕ್ಸಿಕ್ಯೂಟ್ ಮಾಡಿ ರಿಟರ್ನ್ ಆಗಿ ವಾಪಸ್ಸು ಇಲ್ಲಿಗೆ ಬಂದು ಈ ಲೈನಿಂದ ಇಲ್ಲಿ ಅರ್ಧದಲ್ಲಿ ಬಿಟ್ಟು ಹೋಗಿತ್ತಲ್ವ ಈ ಕೆಲಸ ಪೂರ್ತಿ ಮುಗಿಸ್ಬೇಕು, ಎಂಡ್ ಮಾಡಬೇಕು. ಸೊ ಇಲ್ಲಿ ಮುಗಿಸ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಇರೋದು ಒಂದೇ ಪ್ರೋಗ್ರಾಮ್ ಕೌಂಟರ್ ಅಲ್ವಾ. ಒಂದೇ ಪ್ರೋಗ್ರಾಮ್ ಕೌಂಟರು ಮತ್ತು ಒಂದೇ ಅಕ್ಯುಮುಲೇಟರ್ ರಿಜಿಸ್ಟರ್ ಅಥವಾ ಒಂದೇ ಬಿ ರಿಜಿಸ್ಟರ್, ಇಷ್ಟಿಷ್ಟೇ ಎಲ್ಲ ಒಂದೊಂದೇ ರಿಜಿಸ್ಟರ್ಸ್ ಇರುತ್ತೆ. ಸೊ ಈ ಪ್ರೋಗ್ರಾಮ್ ಕೌಂಟರ್ ಏನು ಮಾಡುತ್ತೆ? ಇಟ್ ಹ್ಯಾಸ್ ಟು ಫೆಚ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಈ ಪ್ರೋಗ್ರಾಮ್ ಕೌಂಟರ್ ನಮ್ಗೆ ಈ ಪ್ರೋಗ್ರಾಮಲ್ಲಿ ಯೂಸ್ ಮಾಡಬೇಕು, ಇಲ್ಲಿ ಯೂಸ್ ಮಾಡಬೇಕು. ಇಲ್ಲಿ ಏನೋ ಒಂದು ಸಮ್ ಕಂಟೆಂಟ್ಸ್ನ ಸ್ಟೋರ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ 40H ಅನ್ನೋ ಕಂಟೆಂಟ್ಸ್ನ ಸ್ಟೋರ್ ಮಾಡಿರುತ್ತೆ ಯಾವುದರಲ್ಲಿ? ಪ್ರೋಗ್ರಾಮ್ ಕೌಂಟರಲ್ಲಿ. ಸೊ ಇಲ್ಲಿವರೆಗೂ ಬಂದಾಗ ಸಬ್ರೂಟೀನ್ ಕಾಲ್ ಆದಾಗ ನೆಕ್ಸ್ಟ್ ಪ್ರೋಗ್ರಾಮ್ ಕೌಂಟರ್ ಈ ಅಡ್ರೆಸ್ಸಲ್ಲಿ ಈ ಇನ್ಸ್ಟ್ರಕ್ಷನ್ಸ್ ಅಡ್ರೆಸ್ ಏನಿರುತ್ತೆ ಅದನ್ನು ಫೆಚ್ ಮಾಡಬೇಕು. ಸೊ ಇಲ್ಲಿ ಪ್ರೋಗ್ರಾಮ್ ಕೌಂಟರಲ್ಲಿ ಏನಿರುತ್ತೆ ವ್ಯಾಲ್ಯೂ ಅದು ಎಲ್ಲಿ ಸ್ಟೋರ್ ಆಗಬೇಕು? ಸ್ಟ್ಯಾಕ್ನಲ್ಲಿ ಸ್ಟೋರ್ ಆಗಬೇಕು. ಸೊ ಸ್ಟ್ಯಾಕ್ನ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ, ಟೆಂಪ್ರವರಿಯಾಗಿ ಸ್ಟೋರ್ ಮಾಡೋದಕ್ಕೆ ವೇರಿಯಬಲ್ಸ್ನ ಯೂಸ್ ಮಾಡ್ತಾರೆ. ಸೊ ಈ ಪ್ರೋಗ್ರಾಮ್ ಕೌಂಟರ್ ವ್ಯಾಲ್ಯೂಸ್ನ ಸ್ಟ್ಯಾಕ್ನಲ್ಲಿ ಹಾಕಿ ನೆಕ್ಸ್ಟ್ ದಿಸ್ ಪ್ರೋಗ್ರಾಮ್ ಕೌಂಟರ್ ವ್ಯಾಲ್ಯೂಸ್ ವಿಲ್ ಬಿ ನಾವು 0 ಪ್ರೋಗ್ರಾಮ್ ಕೌಂಟರ್ ವ್ಯಾಲ್ಯೂಸು 0 ಆಗುತ್ತೆ. ನೆಕ್ಸ್ಟು ಇಲ್ಲಿ ಅಡ್ರೆಸ್ ಏನಿರುತ್ತೆ, ಈ ಇನ್ಸ್ಟ್ರಕ್ಷನ್ಗೆ ಏನು ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ನ ಫೆಚ್ ಮಾಡುತ್ತೆ ಪ್ರೋಗ್ರಾಮ್ ಕೌಂಟರು. ನೆಕ್ಸ್ಟ್ ಇದೆಲ್ಲ ಫುಲ್ ಎಕ್ಸಿಕ್ಯೂಟ್ ಆದಮೇಲೆ ಇಲ್ಲಿ ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಆಗುತ್ತೆ. ದಿಸ್ ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಆಗಿದಾಗ ಈ ಲೈನಿಂದ ಎಕ್ಸಿಕ್ಯೂಟ್ ಮಾಡಬೇಕಲ್ವಾ. ಫ್ರಮ್ ದಿಸ್ ಲೈನ್ ಏನಿದ್ರದ್ದು ಅಡ್ರೆಸ್ಸು, ಈ ಅಡ್ರೆಸ್ಸು ಈ ಪ್ರೋಗ್ರಾಮ್ ಕೌಂಟರ್ ಎಲ್ಲ ಹಾಕಿತ್ತು, ಸ್ಟ್ಯಾಕ್ ಒಳಗಡೆ ಹಾಕಿತ್ತು, ವಾಪಸ್ಸು ಸ್ಟ್ಯಾಕಿಂದ ತಗೊಳುತ್ತೆ ಪ್ರೋಗ್ರಾಮ್ ಕೌಂಟರು. ಸ್ಟ್ಯಾಕಿಂದ ಒನ್ಸ್ ಅಗೇನ್ ಇಟ್ ವಿಲ್ ರಿಟ್ರೀವ್ ದ ಕಂಟೆಂಟ್ಸ್ ಫ್ರಮ್ ದ ಸ್ಟ್ಯಾಕ್ ಆ್ಯಂಡ್ ದೆನ್ ಇಟ್ ವಿಲ್ ಎಕ್ಸಿಕ್ಯೂಟ್ ದಿಸ್ ಮೇನ್ ಪ್ರೋಗ್ರಾಮ್. ದಿಸ್ ಇಸ್ ಒನ್ ಎಕ್ಸಾಂಪಲ್ ಯಾಕೆ ಸ್ಟ್ಯಾಕ್ನ ಯೂಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕ್ಲಾಸ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಔಟ್ ಆಫ್ ಸಮ್ 40 ಸ್ಲೈಡ್ಸ್ ಐ ವಿಲ್ 20 ಸ್ಲೈಡ್ಸ್ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ ನಿಮಗೆ. 21st ಸ್ಲೈಡ್ ಎಕ್ಸ್ಪ್ಲೈನ್ ಮಾಡಬೇಕು, ಅಷ್ಟರೊಳಗಡೆ ನನಗೆ ಪ್ರಿನ್ಸಿಪಲ್ ಕಾಲ್ ಮಾಡ್ತಾರೆ. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಪ್ರಯಾರಿಟಿ ಐ ಹ್ಯಾವ್ ಟು ಗಿವ್ ದೇರ್. ಸೊ ಐ ಹ್ಯಾವ್ ಟು ಪ್ರಿನ್ಸಿಪಲ್ ಏನು ಕರೆದಿರ್ತಾರೆ ಅದಕ್ಕೋಸ್ಕರ ನಾನು ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ಬರ್ತೀನಿ. ವಾಪಸ್ ನಾನು ಬಂದಾಗ ಯಾವ ಸ್ಲೈಡಿಂದ ಕಂಟಿನ್ಯೂ ಆಗಬೇಕು? 21st ಸ್ಲೈಡ್. ಸೊ ಈ 20th ಸ್ಲೈಡ್, ಸೊ ದಿಸ್ 20th ಸ್ಲೈಡ್ ದಟ್ ಮೀನ್ಸ್ ಐ ಆಮ್ ಅ ಪ್ರೋಗ್ರಾಮ್ ಕೌಂಟರ್ ಇಯರ್. ಸೊ ನನ್ನ ಅವಶ್ಯಕತೆ ಇಲ್ಲಿ ಮೇನ್ ಪ್ರೋಗ್ರಾಮ್ ಕ್ಲಾಸ್ ರೂಮಲ್ಲೂ ಕೂಡ ಇದೆ. ಸೊ ಅಲ್ಲಿ ಮೀಟಿಂಗಲ್ಲೂ ಕೂಡ ನನ್ನ ಅವಶ್ಯಕತೆ ಇದೆ. ಸೊ ಮೀಟಿಂಗ್ ಅಟೆಂಡ್ ಮಾಡಿ, ಸೊ ದ ಮೀಟಿಂಗ್ ಇಸ್ ನಥಿಂಗ್ ಬಟ್ ಅ ಸಬ್ ರೂಟೀನ್ ಪ್ರೋಗ್ರಾಮ್. ಕ್ಲಾಸ್ ರೂಮ್ ಸೆಷನ್ ಈಸ್ ನಥಿಂಗ್ ಬಟ್ ಅ ಮೇನ್ ಪ್ರೋಗ್ರಾಮ್. ನಾನು ಇಲ್ಲಿವರೆಗೂ 20 ಸ್ಲೈಡ್ಸ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ 21st ಸ್ಲೈಡ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನನಗೆ ಇಂಟ್ರಪ್ಟ್, ದಟ್ ಮೀನ್ಸ್ ಮೀಟಿಂಗ್ ಇಸ್ ದೇರ್ ಅಂತ ಹೇಳಿ ಬರುತ್ತೆ. ಸೊ ಐ ಅಟೆಂಡ್ ದಟ್ ಮೀಟಿಂಗ್, ಐ ಕಂಪ್ಲೀಟ್ ದಟ್ ಮೀಟಿಂಗ್. ಐ ಆಮ್ ಅ ಪ್ರೋಗ್ರಾಮ್ ಕೌಂಟರ್ ಇಯರ್. ಸೊ ನಾನು ಅಲ್ಲಿ ಅಟೆಂಡ್ ಮಾಡಿ ವಾಪಸ್ ಇಲ್ಲಿ ಬಂದು 21st ಸ್ಲೈಡಿಂದನೇ ಕಂಟಿನ್ಯೂ ಆಗಬೇಕು. ಸೊ ನಾನೇನು ಸ್ಟೋರ್ ಮಾಡಿರ್ತೀನಿ, ನಾನು ವ್ಯಾಲ್ಯೂಸ್ನೆಲ್ಲ
ಸ್ಟ್ಯಾಕ್ನಲ್ಲಿ ಸ್ಟೋರ್ ಮಾಡಿರ್ತೀನಿ. ಸೊ ಯಾವುದು ಎಲ್ಲಿ 21st ಸ್ಲೈಡಿಂದ ಎಂತ ಹೆಂಗೆ ಗೊತ್ತಾಗುತ್ತೆ? ಸ್ಟ್ಯಾಕ್ನಲ್ಲಿ ಸ್ಟೋರ್ ಮಾಡಿರ್ತೀನಿ. ಸೊ ನೀವೇ ಸ್ಟ್ಯಾಕು, ನಿಮಗೆ ಕೇಳ್ತೀನಿ ಯಾವ ಸ್ಲೈಡಿಂಗ್ ನಿಲ್ಲಿಸಿದೆ ನಾನು ಅಂತ ಹೇಳಿ. ಸೊ ನೀವು ಸ್ಟೂಡೆಂಟ್ಸ್ ಸ್ಟ್ಯಾಕ್ ಇದ್ದಾಗೆ. ಸೊ ನಿಮ್ಮನ್ನು ಕೇಳ್ತೀನಿ ಯಾವ ಸ್ಲೈಡಿಂಗ್ ನಾನು ನಿಲ್ಲಿಸಿದ್ದೆ, 21st ಸ್ಲೈಡಾ ಯಾವ ಸ್ಲೈಡ್ ಅಂತ ನೀವು ಹೇಳ್ತೀರಾ 21st ಸ್ಲೈಡಿಂದ ಕಂಟಿನ್ಯೂ ಮಾಡ್ಬೇಕು ನೀವು ಅಂತೇಳಿ. ಸೊ ನೀವು ಸ್ಟ್ಯಾಕ್ ಇದ್ದಾಗೆ ವಾಪಸ್ ನಾನು ಏನು ಮಾಡ್ತೀನಿ, ನಿಮ್ಮ ಹತ್ರ ರಿಟ್ರೀವ್ ಮಾಡ್ಕೋತೀನಿ ಕಂಟೆಂಟ್. ಸೊ ದೆನ್ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ಫ್ರಮ್ ದ 21st ಸ್ಲೈಡ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅ ಸ್ಟ್ಯಾಕ್ ಪಾಯಿಂಟರ್. ಸ್ಟ್ಯಾಕ್ನ ಇದಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ. ಟೆಂಪ್ರವರಿಲಿ ಟು ಹೋಲ್ಡ್ ಆಲ್ ದ ವೇರಿಯಬಲ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸ್ಟ್ಯಾಕ್. ಸೊ ಸ್ಟ್ಯಾಕಲ್ಲಿ 3 ಕಾನ್ಸೆಪ್ಟ್ ಇದೆ. ಒಂದು ಸ್ಟ್ಯಾಕ್ ಪಾಯಿಂಟರ್, ಪುಷ್ ಆಪರೇಷನ್ ಮತ್ತು ಪಾಪ್ ಆಪರೇಷನ್. ಸ್ಟ್ಯಾಕ್ ಪಾಯಿಂಟರ್ ಏನು ಮಾಡುತ್ತೆ? ಸ್ಟ್ಯಾಕ್ ಪಾಯಿಂಟರ್ ಇಟ್ ಪಾಯಿಂಟ್ಸ್ ಟು ದ ಲಾಸ್ಟ್ ಯೂಸ್ಡ್ ಲೊಕೇಶನ್ ಆಫ್ ದ ಸ್ಟ್ಯಾಕ್. ಸ್ಟ್ಯಾಕ್ ಪಾಯಿಂಟರ್ ಲಾಸ್ಟ್ ಯೂಸ್ಡ್ ಲೊಕೇಶನ್ ಎಲ್ಲಿತ್ತು ಅಲ್ಲಿಗೆ ಪಾಯಿಂಟ್ ಮಾಡುತ್ತೆ. ಯಾವ ಲೊಕೇಶನಲ್ಲಿ ಸ್ಟ್ಯಾಕ್ ಪಾಯಿಂಟರ್ನ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದ್ವಿ ಲಾಸ್ಟು ಅಲ್ಲಿಗೆ ಪಾಯಿಂಟ್ ಮಾಡುತ್ತೆ. ಪುಷ್ ಆಪರೇಷನ್, ಪುಷ್ ಅಂತ ಹೇಳಿದ್ರೆ ಹಾಕೋದು ಸ್ಟ್ಯಾಕ್ ಒಳಗಡೆ, ಪಾಪ್ ಅಂದರೆ ಹೊರಗಡೆ ತೆಗಿಯೋದು. ಪುಷಲ್ಲಿ ಇನ್ಕ್ರಿಮೆಂಟ್ ಪ್ರಾಸೆಸ್ ಮಾಡ್ತೀವಿ, ಪ್ರೀ ಇನ್ಕ್ರಿಮೆಂಟು. ಪಾಪ್ನಲ್ಲಿ ಪೋಸ್ಟ್ ಡಿಕ್ರಿಮೆಂಟ್ ಪ್ರಾಸೆಸ್ನ ಯೂಸ್ ಮಾಡ್ತೀವಿ. ಪ್ರೀ ಅಂದ್ರೇನು, ಪೋಸ್ಟ್ ಅಂದ್ರೇನು? ಪ್ರೀ ಅಂದರೆ ಜಸ್ಟ್ ಲೈಕ್ ಇನ್ ಮೊಬೈಲ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಯೂಸ್. ಪ್ರೀಪೇಯ್ಡ್ ಮತ್ತು ಪೋಸ್ಟ್ಪೇಡ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಲ್ವಾ. ಫಸ್ಟ್ ರೀಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ತೀವಿ, ದಟ್ ಈಸ್ ಪ್ರೀಪೇಯ್ಡ್. ಫಸ್ಟು ಯೂಸ್ ಮಾಡಿ 1 ಮಂತ್ ಆದಮೇಲೆ ಬಿಲ್ ಬರುತ್ತಲ್ಲ ಅದು ಪೋಸ್ಟ್ ಪೇಯ್ಡ್. ಓಕೆ, ಸೊ ಲೈಕ್ ದಟ್ ಪುಷ್ ಆಪರೇಷನಲ್ಲೂ ಕೂಡ ಫಸ್ಟು ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀವಿ ಪಾಯಿಂಟರ್ನ, ಆಮೇಲೆ ಅದರೊಳಗಡೆ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತೀವಿ. ಪಾಪ್ ಆಪರೇಷನ್ ಅಂದರೆ ಫಸ್ಟ್ ರಿಟ್ರೀವ್ ಮಾಡಿ ಆಮೇಲೆ ಡಿಕ್ರಿಮೆಂಟ್ ಮಾಡ್ತಾ ಹೋಗ್ತೀವಿ. ಐ ವಿಲ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ದ ಪುಷ್ ಆ್ಯಂಡ್ ದ ಪಾಪ್ ಆಪರೇಷನ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಓಕೆ, ಸೊ ನೆಕ್ಸ್ಟ್ stack pointer grows upwards, that is from lower memory to higher memory. It can be in internal RAM only. ಲೋವರ್ ಮೆಮೊರಿಯಿಂದ ಹೈಯರ್ ಮೆಮೊರಿಗೆ ಅಡ್ರೆಸ್ಸು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆನ್ ದ ಪವರ್ ಅಪ್ ಸ್ಟ್ಯಾಕ್ ಪಾಯಿಂಟರ್ ಪಾಯಿಂಟ್ಸ್ ಟು ದ 07H. ಎಲ್ಲದಕ್ಕೂ ಒಂದು ಲೊಕೇಶನ್ ಇದೆ ಅಲ್ವಾ, ಎಲ್ಲ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ಗೂ ಅದೇ ರೀತಿ ಸ್ಟ್ಯಾಕ್ ಪಾಯಿಂಟರ್ಗೂ ಕೂಡ ದ ಲೊಕೇಶನ್ ಆನ್ ದ ಪವರ್ ಅಪ್. ಪವರ್ ಅಪ್ ಅಂತ ಹೇಳಿದ್ರೆ ರೀಸೆಟ್, 2 ಟೈಪ್ಸ್ ಆಫ್ ರೀಸೆಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪವರ್ ಅಪ್ ರೀಸೆಟ್ ಆ್ಯಂಡ್ ಮ್ಯಾನ್ಯುಯಲ್ ರೀಸೆಟ್. ಓಕೆ, ಸೊ ರೀಸೆಟ್ ಆದಾಗ ದ ಸ್ಟ್ಯಾಕ್ ಪಾಯಿಂಟರ್ ವ್ಯಾಲ್ಯೂ ಎಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ? ಫಸ್ಟ್ ಪಾಯಿಂಟ್ ಮಾಡ್ತಾ ಇರೋದು 07H ಹತ್ರ ಪಾಯಿಂಟ್ ಮಾಡ್ತಾ ಇರುತ್ತೆ. ಈವನ್ ದ ರಿಜಿಸ್ಟರ್ ಬ್ಯಾಂಕ್ಸ್ ಏನಿದೆ, ರಿಜಿಸ್ಟರ್ ಬ್ಯಾಂಕ್ಸ್ ಅಪ್ಪರ್ ಬೈಟ್ ಆಫ್ ದ ರ್ಯಾಮ್ ಲೊಕೇಶನ್, ಇಂಟರ್ನಲ್ ರ್ಯಾಮ್ ಲೊಕೇಶನ್ 128 ಬೈಟ್ಸ್, ಅದರಲ್ಲಿ ರಿಜಿಸ್ಟರ್ ಬ್ಯಾಂಕ್ಸ್ ಜನರಲ್ ಪರ್ಪಸ್ ಏರಿಯಾ, ದೆನ್ ದ ಸ್ಕ್ರಾಚ್ ಪ್ಯಾಡ್ ಏರಿಯಾ ಅಂತ ಯೂಸ್ ಮಾಡ್ತೀವಲ್ವಾ. 4 ರಿಜಿಸ್ಟರ್ ಬ್ಯಾಂಕ್ಸ್ ಇರುತ್ತಲ್ವಾ, ರಿಜಿಸ್ಟರ್ ಬ್ಯಾಂಕ್ 0, 1, 2, 3 ಲೈಕ್ ದಟ್. ಇಲ್ಲಿ ರಿಜಿಸ್ಟರ್ ಬ್ಯಾಂಕ್ 2, 3, 4 ಈ 3 ರಿಜಿಸ್ಟರ್ ಬ್ಯಾಂಕ್ಸ್ನಲ್ಲಿ ಲೊಕೇಶನ್ ಎಷ್ಟು? 08 ಇಂದ 1FH ವರೆಗೂ. ಇದನ್ನ ಡಿಫಾಲ್ಟ್ ಸ್ಟ್ಯಾಕ್ ಏರಿಯಾ ಆಗಿ ತಗೋಬಹುದು. ಓಕೆ, ರಿಜಿಸ್ಟರ್ ಬ್ಯಾಂಕ್ಸ್ 2, 3, 4 ದಟ್ ಈಸ್ ಫ್ರಮ್ 08H to 1FH ಯು ಕ್ಯಾನ್ ಟೇಕ್ ದ ಡಿಫಾಲ್ಟ್ ಸ್ಟ್ಯಾಕ್ ಏರಿಯಾ. ಓಕೆ, ಆ್ಯಂಡ್ ಸ್ಟ್ಯಾಕ್ ಕ್ಯಾನ್ ಬಿ ರೀಲೊಕೇಟೆಡ್ ಬೈ ಸೆಟ್ಟಿಂಗ್ ದ ಸ್ಟ್ಯಾಕ್ ಪಾಯಿಂಟರ್ ಟು ದ ಅಪ್ಪರ್ ಮೆಮೊರಿ ಏರಿಯಾ ಇನ್ 30H to 7FH. ಈವನ್ ಈ ಲೊಕೇಶನ್ ಅಲ್ಲೂ ಕೂಡ ರೀಲೊಕೇಟ್ ಮಾಡ್ಬೋದು. ಇದಲ್ಲದೆ ಈ ಲೊಕೇಶನ್ 30H ಇಂದನೂ ಕೂಡ ಸ್ಟ್ಯಾಕ್ ಪಾಯಿಂಟರ್ನ ಯೂಸ್ ಮಾಡ್ಬೋದು, 30H to 7FH. ಓಕೆ, so next is push operation. Push operation ಅಂದ್ರೆ ಏನು? Push is used for taking the values of from any register and storing in the starting address of the stack pointer, that is 00H, by using push operation. And for the next push it increments by +1 and stores the values in the next address of the stack pointer 01H. For example, stack pointer ಈ ಲೊಕೇಶನ್ನಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ? 00H ಲೊಕೇಶನ್ನಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನಾನು ಪ್ರೋಗ್ರಾಮ್ ಕೌಂಟರ್ ಅಥವಾ ಅಕ್ಯುಮುಲೇಟರ್ ಕಂಟೆಂಟ್ಸ್ನ ಸ್ಟೋರ್ ಮಾಡಬೇಕು. ನಾನು 00Hನಲ್ಲಿ ಸ್ಟೋರ್ ಮಾಡೋದಕ್ಕಾಗಲ್ಲ. ಪುಷ್ ಆಪರೇಷನ್ ಅಂದರೆ ಏನು? ಫಸ್ಟು ಇನ್ಕ್ರಿಮೆಂಟ್ ಆಗಬೇಕು. ಸ್ಟ್ಯಾಕ್ ಪಾಯಿಂಟರು SP+1 ಇಲ್ಲಿಗೆ ಇನ್ಕ್ರಿಮೆಂಟ್ ಆಗುತ್ತೆ. ಇಲ್ಲಿ ಪ್ರೋಗ್ರಾಮ್ ಕೌಂಟರ್ ಕಂಟೆಂಟ್ಸ್ನ ಸ್ಟೋರ್ ಮಾಡ್ತೀನಿ, ಏನಿರುತ್ತೆ ಅದರೊಳಗಡೆ ಕಂಟೆಂಟ್ಸು. ನೆಕ್ಸ್ಟು ಸ್ಟ್ಯಾಕ್ ಪಾಯಿಂಟರ್ ಇಲ್ಲಿಗೆ ತೋರಿಸುತ್ತೆ, ಸ್ಟ್ಯಾಕ್ ಪಾಯಿಂಟರ್ +2. ಓಕೆ, +2 02 ಲೊಕೇಶನ್ಗೆ ತೋರಿಸುತ್ತೆ. ಸೊ ಇಲ್ಲಿ ನಾನು ಅಕ್ಯುಮುಲೇಟರ್ ಕಂಟೆಂಟ್ಸ್ನ ಸ್ಟೋರ್ ಮಾಡ್ತೀನಿ. ಓಕೆ, ಸೊ ಪುಷ್ ಆಪರೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪುಷ್, ತಳ್ಳೋದಷ್ಟೇ ವ್ಯಾಲ್ಯೂಸ್. ಎಲ್ಲಿಂದ? ಎನಿ ರಿಜಿಸ್ಟರ್ ವ್ಯಾಲ್ಯೂಸ್, ಟೇಕಿಂಗ್ ದ ವ್ಯಾಲ್ಯೂಸ್ ಫ್ರಮ್ ಎನಿ ರಿಜಿಸ್ಟರ್ ಆ್ಯಂಡ್ ಸ್ಟೋರಿಂಗ್ ಇನ್ ದ ಸ್ಟಾರ್ಟಿಂಗ್ ಅಡ್ರೆಸ್ ಆಫ್ ದ ಸ್ಟ್ಯಾಕ್ ಪಾಯಿಂಟರ್. ಸ್ಟಾರ್ಟಿಂಗ್ ಅಡ್ರೆಸ್ ಏನೋ 00H ಸ್ಟ್ಯಾಕ್ ಪಾಯಿಂಟರ್. ಈ ಸ್ಟಾರ್ಟಿಂಗ್ ಅಡ್ರೆಸ್ ಇಂದ ಸ್ಟೋರ್ ಮಾಡಲ್ಲ, ಪ್ರೀ ಇನ್ಕ್ರಿಮೆಂಟ್ ಮಾಡಿ ಪುಷ್ ಆಪರೇಷನಲ್ಲಿ ಫಸ್ಟ್ ಇನ್ಕ್ರಿಮೆಂಟ್ ಮಾಡಿ ಆಮೇಲೆ ಸ್ಟೋರ್ ಮಾಡ್ತೀವಿ ವ್ಯಾಲ್ಯೂಸು. ಫಾರ್ ದ ನೆಕ್ಸ್ಟ್ ಪುಷ್ ಇಟ್ ಇನ್ಕ್ರಿಮೆಂಟ್ಸ್ ಬೈ +1 and stores the values in the next address of the stack pointer, that is 01H. I'll explain in detail with example the push operation. So here see the example. Move R6, #25H, move R1, #12H, R4,
0F3H ಹ್ಯಾಶ್ ಇಸ್ ನಥಿಂಗ್ ಬಟ್ ಇದು ಇಮಿಡಿಯೇಟ್ ಅಡ್ರೆಸಿಂಗ್ ಮೋಡ್. ಇಮಿಡಿಯೇಟ್ ಅಡ್ರೆಸಿಂಗ್ ಮೋಡ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ 25ನ R6ಗೆ ಮೂವ್ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ವ್ಯಾಲ್ಯೂ ವಿ ಆರ್ ಮೂವಿಂಗ್ ಟು ದ ರಿಜಿಸ್ಟರ್ಸ್. ಓಕೆ, 25ನ R6 ರಿಜಿಸ್ಟರ್ಗೆ ಮೂವ್ ಮಾಡ್ತಾ ಇದ್ದೀವಿ, 12ನ R1 ರಿಜಿಸ್ಟರ್ಗೆ ಮೂವ್ ಮಾಡ್ತಾ ಇದ್ದೀವಿ, 0F3ನ R4 ರಿಜಿಸ್ಟರ್ಗೆ ಮೂವ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಅಬೌಟ್ ದಿಸ್ ಅಡ್ರೆಸಿಂಗ್ ಮೋಡ್ಸ್ನ ನೀವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಓದ್ತೀರಾ. ಓಕೆ, push 6, push 1 and push 4. ಸೊ ಮೂವ್ R6, #25H. ಈಗ ಸ್ಟ್ಯಾಕ್ ಪಾಯಿಂಟರ್ ಎಲ್ಲಿ ಪಾಯಿಂಟ್ ಮಾಡ್ತಾ ಇದೆ? 07 ಹತ್ರ ಪಾಯಿಂಟ್ ಮಾಡ್ತಾ ಇದೆ ಸ್ಟ್ಯಾಕ್ ಪಾಯಿಂಟರು. ಇಟ್ ಈಸ್ ಪಾಯಿಂಟಿಂಗ್ ಅಟ್ 07. ಫಸ್ಟ್ 07 ಹತ್ರ ಸ್ಟ್ಯಾಕ್ ಪಾಯಿಂಟರ್ ಪಾಯಿಂಟ್ ಮಾಡ್ತಾ ಇದೆ. ನೆಕ್ಸ್ಟ್ push 6 ಅಂತ ಹೇಳಿದ್ರೆ R6 ಕಂಟೆಂಟ್ಸ್ ಏನಿದೆ ಅದನ್ನ ಸ್ಟ್ಯಾಕ್ ಒಳಗಡೆ ಹಾಕಬೇಕು. ಎಲ್ಲಿ ಸ್ಟ್ಯಾಕ್ ಪಾಯಿಂಟರ್ ಪಾಯಿಂಟ್ ಮಾಡ್ತಾ ಇದೆ? 07 ಹತ್ರ ಪಾಯಿಂಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ನಾನು 07 ಅಲ್ಲಿ ಹಾಕಕ್ಕಾಗಲ್ಲ ಯಾವುದನ್ನ? R6 contents, that is 25H. I can't put in 07. ಫಸ್ಟ್ ಏನಾಗಬೇಕು? ಸ್ಟ್ಯಾಕ್ ಪಾಯಿಂಟರು ಪುಷ್ ಆಪರೇಷನ್ ಅಲ್ಲಿ ಪ್ರೀ ಇನ್ಕ್ರಿಮೆಂಟ್ ಫಸ್ಟ್ ಇನ್ಕ್ರಿಮೆಂಟ್ ಆಗಬೇಕು. ಇನ್ಕ್ರಿಮೆಂಟ್ ಆಗಿ ಸೊ 25H ಇಸ್ ಮೂವ್ ಟು 08 ಲೊಕೇಶನ್. ನೆಕ್ಸ್ಟ್ ಏನಾಗುತ್ತೆ? ಸ್ಟ್ಯಾಕ್ ಪಾಯಿಂಟರು ಒನ್ಸ್ ಅಗೇನ್ ಇನ್ಕ್ರಿಮೆಂಟ್ ಆಗುತ್ತೆ 09 ಲೊಕೇಶನ್ಗೆ. ಆಮೇಲೆ push 1 ಅಂದರೆ R1 ಕಂಟೆಂಟ್ಸ್ 12 09 ಲೊಕೇಶನ್ಗೆ ಮೂವ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಸ್ಟ್ಯಾಕ್ ಪಾಯಿಂಟರ್ ವಿಲ್ ಪಾಯಿಂಟ್ ಟು ದ ಲೊಕೇಶನ್ 0AH. ಸೊ ಹಿಯರ್ R4 contents F3 will be moved here. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಬಂದರೆ ಏನಾಗುತ್ತೆ? ನೆಕ್ಸ್ಟ್ ಸ್ಟ್ಯಾಕ್ ಪಾಯಿಂಟರು ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಗುತ್ತೆ 0BHಗೆ ಇನ್ಕ್ರಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಕಂಟೆಂಟ್ಸು ಮೂವ್ ಆಗುತ್ತೆ. ಓಕೆ, ಸೊ ಪುಷ್ ಆಪರೇಷನ್ ಅಂತ ಹೇಳಿದ್ರೆ ಫಸ್ಟ್ ಸ್ಟ್ಯಾಕ್ ಪಾಯಿಂಟರ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಡ್ರೆಸ್ 07H ಹತ್ರ ಇದೆ, ದೆನ್ ಇನ್ಕ್ರಿಮೆಂಟ್ ಆಗಿ 08 ಹತ್ರ ಹೋಗುತ್ತೆ. 08 ಹತ್ರ ಹೋದಾಗ 25 ಮೂವ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ 8 + 1 9 ಇನ್ಕ್ರಿಮೆಂಟ್ ಆಗುತ್ತೆ, 9 ಹತ್ರ ಹೋಗುತ್ತೆ. ನೆಕ್ಸ್ಟ್ 12H ವಿಲ್ ಮೂವ್ ಟು ದಿಸ್ ಲೊಕೇಶನ್. ನೆಕ್ಸ್ಟ್ A, that is 9 + 1 10, 0A hatra F3 contents will be moved here. Okay, so this is a push operation. First increment the stack pointer and then move the contents into the stack. Okay, this is about the push operation. Next, pop operation. Pop operation ಅಂದ್ರೇನು? ಪಾಪ್ ಅಂದ್ರೇನು? ಪಾಪ್ಕಾರ್ನ್ ಅಂತ ಯಾಕೆ ಕರಿತೀವಿ? ಪಾಪ್ ಮೀನ್ಸ್ ಇಟ್ ವಿಲ್ ಪಾಪ್ ಔಟ್, ಹೊರಗಡೆ ಬರೋದು. ಅದನ್ನ ಪಾಪ್ ಇಸ್ ನಥಿಂಗ್ ಬಟ್ ಹೊರಗಡೆ ಬರೋದು, ಹೊರಗಡೆ. ಸೊ ಹಿಯರ್ ಪಾಪ್ ಆಪರೇಷನ್, it is used for placing the values from the stack pointer's maximum address to any other register's address. So if we use this pop again, it then decrements by 1 and the value is stored in any register given as ಪಾಪ್. ಸೊ ಇಲ್ಲಿ ಏನಾಗುತ್ತೆ? ಪಾಪ್ ಆಪರೇಷನ್ ಅಂದ್ರೆ, ಸೊ ಪುಷ್ ಆಪರೇಷನ್ ಅಲ್ಲಿ ಏನಾಗುತ್ತೆ? ಲೋವರ್ ಅಡ್ರೆಸ್ ಇಂದ ಅಲ್ವಾ, ಅಲ್ಲಿ ನೋಡಿದ್ವಿ ಅಲ್ವಾ ಲಾಸ್ಟ್ ಎಕ್ಸಾಂಪಲ್ 7 8 9 A B ಈ ರೀತಿ ಲೋವರ್ ಅಡ್ರೆಸ್ ಇಂದ ಹೈಯರ್ ಅಡ್ರೆಸ್ಗೆ ಹೋಗುತ್ತೆ. ಸ್ಟ್ಯಾಕ್ ಆಲ್ವೇಸ್ ಗ್ರೋಸ್ ಫ್ರಮ್ ಲೋವರ್ ಅಡ್ರೆಸ್ ಟು ದ ಹೈಯರ್ ಅಡ್ರೆಸ್. ಓಕೆ, ಲೈಕ್ ದ್ಯಾಟ್ ಇನ್ ದ ಪಾಪ್ ಆಪರೇಷನ್. ಪಾಪ್ ಆಪರೇಷನ್ ಅಂದ್ರೆ ಆಲ್ರೆಡಿ ಹೈಯರ್ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿಬಿಟ್ಟಿದೆ, ಎಲ್ಲ ಡೇಟಾನು ಹೈಯರ್ ಅಡ್ರೆಸ್ಗೆ ಹೋಗಿ ಸ್ಟೋರ್ ಆಗಿದೆ. ನಾವು ಒನ್ ಬೈ ಒನ್ ರಿಟ್ರೀವ್ ಮಾಡಬೇಕು, ಹೊರಗಡೆ ತೆಗಿಬೇಕಂದ್ರೆ ಹೈಯರ್ ಇಂದ ಲೋವರ್ ಅಡ್ರೆಸ್ಗೆ ಹೋಗಬೇಕು. ಸೊ ಫಸ್ಟ್ ಸ್ಟ್ಯಾಕ್ ಪಾಯಿಂಟರ್ ಇಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಈ ಲೊಕೇಶನ್ ಅಲ್ಲಿ ಏನಿರುತ್ತೆ ಡೇಟಾ ಅದು ಹೊರಗಡೆ ಬರುತ್ತೆ. ಓಕೆ, ಹೊರಗಡೆ ಬರುತ್ತೆ. ನೆಕ್ಸ್ಟ್ ಸ್ಟ್ಯಾಕ್ ಪಾಯಿಂಟರ್ ಏನಾಗುತ್ತೆ? ಡಿಕ್ರಿಮೆಂಟ್ ಆಗುತ್ತೆ. ದೆನ್ ಈ ಲೊಕೇಶನ್ ಅಲ್ಲಿ ಇರೋದು ಹೊರಗಡೆ ಬರುತ್ತೆ. ದೆನ್ ಇಟ್ ವಿಲ್ ಡಿಕ್ರಿಮೆಂಟ್, ದೆನ್ ಹೊರಗಡೆ ಇಲ್ಲಿಂದ ಈ ಲೊಕೇಶನ್ ಇಂದ ಹೊರಗಡೆ ಬರುತ್ತೆ ಡೇಟಾ. ಸೊ ಇಲ್ಲಿ ಏನಂತೀವಿ? ಪೋಸ್ಟ್ ಡಿಕ್ರಿಮೆಂಟ್. ಸೊ ಸ್ಟ್ಯಾಕ್ ಪಾಯಿಂಟರ್ ಯಾವ ಲೊಕೇಶನ್ ಪಾಯಿಂಟ್ ಮಾಡ್ತಾ ಇರುತ್ತೆ ಆ ಲೊಕೇಶನ್ ಇಂದ ಫಸ್ಟ್ ಹೊರಗಡೆ ತೆಗಿತೀವಿ ಡೇಟಾ, ಆಮೇಲೆ ಡಿಕ್ರಿಮೆಂಟ್ ಮಾಡ್ತಾ ಹೋಗ್ತೀವಿ. ಒನ್ ಬೈ ಒನ್ ಡಿಕ್ರಿಮೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಪಾಪ್. ಟು ರಿಟ್ರೀವ್ ದ ಕಂಟೆಂಟ್ಸ್, ಟು ರಿಟ್ರೀವ್ ದ ಡೇಟಾ ಔಟ್ ಫ್ರಮ್ ದ ಸ್ಟ್ಯಾಕ್, ದಟ್ ಈಸ್ ಕಾಲ್ಡ್ ಆಸ್ ಪಾಪ್ ಆಪರೇಷನ್. ಎಕ್ಸಾಂಪಲ್ ನೋಡೋಣ ಪಾಪ್ ಆಪರೇಷನ್ಗೆ. ಇಲ್ಲಿ ಪಾಪ್ 3, ಪಾಪ್ 5 ಆ್ಯಂಡ್ ಪಾಪ್ 2 ಅಂತ ಇದೆ. ಪಾಪ್ 3 ಅಂತ ಹೇಳಿದ್ರೆ ರಿಜಿಸ್ಟರ್ R3ಗೆ ಹೊರಗಡೆ ತಗೋಬೇಕು ಕಂಟೆಂಟ್ಸ್ನ, ರಿಜಿಸ್ಟರ್ R5 ತಗೋಬೇಕು ಮತ್ತು ರಿಜಿಸ್ಟರ್ R2ಗೆ. ಸೊ ಇಲ್ಲಿ ಸ್ಟ್ಯಾಕ್ ಪಾಯಿಂಟರ್ ಎಲ್ಲಿ ಪಾಯಿಂಟ್ ಮಾಡ್ತಾ ಇದೆ? 0B ಲೊಕೇಶನ್ ಹತ್ರ ಪಾಯಿಂಟ್ ಮಾಡ್ತಾ ಇದೆ ಸ್ಟ್ಯಾಕ್ ಪಾಯಿಂಟರ್. ಸೊ ಇಲ್ಲಿ 0B ಲೊಕೇಶನ್ ಒಳಗಡೆ ಏನಿದೆ? 54 ಇದೆ ಕಂಟೆಂಟ್. ಈ 54 ಕಂಟೆಂಟ್ ಎಲ್ಲಿ ಹೋಗಬೇಕು? R3 ಲೊಕೇಶನ್ಗೆ ಹೋಗಬೇಕು. ನೆಕ್ಸ್ಟ್ ಸ್ಟ್ಯಾಕ್ ಪಾಯಿಂಟರ್ ಏನಾಗಬೇಕು? ಡಿಕ್ರಿಮೆಂಟ್ ಆಗಬೇಕು. 0B - 1 ದಟ್ ಈಸ್ 0A. ಸೊ ವಾಟ್ ಈಸ್ ದ ಕಂಟೆಂಟ್ಸ್ ಇನ್ಸೈಡ್ 0A ಒಳಗಡೆ ಏನು ಕಂಟೆಂಟ್ಸ್ ಇದೆ? F9 ಇದೆ. F9 ಎಲ್ಲಿ ಹೋಗುತ್ತೆ? R5ಗೆ ಹೋಗುತ್ತೆ. ನೆಕ್ಸ್ಟ್ 0A - 1 ದಟ್ ಈಸ್ 09. ಸ್ಟ್ಯಾಕ್ ಪಾಯಿಂಟರ್ ಇಲ್ಲಿ ಪಾಯಿಂಟ್ ಮಾಡುತ್ತೆ. 09 ಲೊಕೇಶನ್ ಒಳಗಡೆ ಏನಿದೆ ಕಂಟೆಂಟ್ಸು? 76 ಎಲ್ಲಿ ಹೋಗುತ್ತೆ? R2ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟ್ಯಾಕ್ ಪಾಯಿಂಟರ್ ಏನಾಗುತ್ತೆ? ಆಟೋಮ್ಯಾಟಿಕಲಿ ಡಿಕ್ರಿಮೆಂಟ್ ಆಗುತ್ತೆ. ಡಿಕ್ರಿಮೆಂಟ್ ಆಗಿ ಎಲ್ಲಿ ಬರುತ್ತೆ? 08 ಹತ್ರ ಬರುತ್ತೆ. ನೆಕ್ಸ್ಟ್ ಇನ್ಯಾವುದಾದ್ರು ಇನ್ಸ್ಟ್ರಕ್ಷನ್ ಬಂದರೆ ಪಾಪ್ 2 ಪಾಪ್ 3 ಬಂತ, ಪಾಪ್ 7 ಅಂತ ಏನಾದರೂ ಬಂದರೆ R7 ಕಂಟೆಂಟ್ಸ್ಗೆ, R7 ರಿಜಿಸ್ಟರ್ಗೆ 6C ಕಂಟೆಂಟ್ಸು ಹೋಗುತ್ತೆ. ನೆಕ್ಸ್ಟು SP ವಿಲ್ ಪಾಯಿಂಟ್ ಟು 07. ಅರ್ಥ ಆಯ್ತಾ? ಸೊ ಅಲ್ಲಿ ಪುಷ್ ಆಪರೇಷನ್ ಅಲ್ಲಿ ಏನಾಯ್ತು? ಪುಷ್ ಆಪರೇಷನ್ ಅಲ್ಲಿ ಫಸ್ಟ್
ಪುಷ್ ಸ್ಟ್ಯಾಕ್ ಪಾಯಿಂಟರ್ 07 ಹತ್ರ ಲೊಕೇಟ್ ಆಗಿರುತ್ತೆ. 07 ಒಳಗಡೆ ಕಂಟೆಂಟ್ಸ್ ನಾವೇನು ಹಾಕಲ್ಲ. ಫಸ್ಟ್ ಏನು ಸ್ಟ್ಯಾಕ್ ಪಾಯಿಂಟರ್ ತೋರಿಸ್ತಾ ಇರುತ್ತೆ ಅದರೊಳಗಡೆ ಏನು ಕಂಟೆಂಟ್ಸ್ ಹಾಕಲ್ಲ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಮಾಡಿ ಅದರೊಳಗಡೆ ಕಂಟೆಂಟ್ಸ್ ಹಾಕ್ತೀವಿ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಮಾಡಿ ಅದರೊಳಗಡೆ ಕಂಟೆಂಟ್ಸ್ ಹಾಕ್ತೀವಿ. ಬಟ್ ಇಯರ್ ಪಾಪ್ ಆಪರೇಷನ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಸ್ಟ್ಯಾಕ್ ಪಾಯಿಂಟರ್ ಎಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೋ ಆ ಲೊಕೇಶನ್ ಇಂದ ಕಂಟೆಂಟ್ಸ್ ನ ತಗೋತೀವಿ. ನೆಕ್ಸ್ಟ್ ಡಿಕ್ರಿಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ತಗೋತೀವಿ ಕಂಟೆಂಟ್ಸ್ ನ, ನೆಕ್ಸ್ಟ್ ಡಿಕ್ರಿಮೆಂಟ್ ಮಾಡ್ತೀವಿ. ಅದರಿಂದ ಪುಷ್ ಆಪರೇಷನ್ ನ ಪ್ರೀ ಇನ್ಕ್ರಿಮೆಂಟ್ ಪ್ರಾಸೆಸ್ ಅಂತ ಕರಿತೀವಿ. ಪಾಪ್ ಆಪರೇಷನ್ ಅಲ್ಲಿ ಪೋಸ್ಟ್ ಡಿಕ್ರಿಮೆಂಟ್ ಪ್ರಾಸೆಸ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ನೋಡ್ಬೋದು, ಇಲ್ಲಿ ಫಸ್ಟ್ ಕಂಟೆಂಟ್ಸ್ ನ ಯಾವ್ದು ಮೂವ್ ಮಾಡಿರ್ತೀವಿ ಪುಷ್ ಆಪರೇಷನ್ ಅಲ್ಲಿ ಅದು ಲಾಸ್ಟ್ ಅಲ್ಲಿ ಬರುತ್ತಲ್ವಾ. ಸೊ ಫಾರ್ ಎಕ್ಸಾಂಪಲ್ ಪುಷ್ ಆಪರೇಷನ್ ಅಲ್ಲಿ 6C ಫಸ್ಟ್ ಮೂವ್ ಮಾಡಿರ್ತೀನಿ, ಆಮೇಲೆ 76, ಆಮೇಲೆ F9, ಆಮೇಲೆ 54. ಬಟ್ ಫಸ್ಟ್ ಬರತ್ ನನಗೆ ಯಾವುದು ಹೊರಗಡೆ ಹೈಯರ್ ಅಡ್ರೆಸ್ ಅಲ್ಲಿ ಯಾವ್ದಿರುತ್ತೆ 54. ಸೊ ಅದರಿಂದ ಸ್ಟ್ಯಾಕ್ ಆಪರೇಷನ್ ನ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಕರಿತೀವಿ. ಸ್ಟ್ಯಾಕ್ ಆಪರೇಷನ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಾಸೆಸ್. ಅರ್ಥ ಆಯ್ತಾ? ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಯಾಕೆ ಕರಿತೀವಿ? ಫಸ್ಟ್ ಲಾಸ್ಟ್ ಇನ್ ದಟ್ ಈಸ್ ಪುಷ್ ಆಪರೇಷನ್ ಅಲ್ಲಿ ಲಾಸ್ಟ್ ಅಲ್ಲಿ ಯಾವ್ದು ಹಾಕಿರ್ತೀವಿ ಅದು ಫಸ್ಟ್ ಪಾಪ್ ಆಗುತ್ತೆ, ಫಸ್ಟ್ ಹೊರಗಡೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಲಾಸ್ಟ್ ಇನ್ ಫಸ್ಟ್ ಪ್ರಾಸೆಸ್ ಫಾರ್ ದಿ ಸ್ಟ್ಯಾಕ್ ಆಪರೇಷನ್. ಓಕೆ, ಅರ್ಥ ಆಯ್ತಾ? ಸ್ಟ್ಯಾಕ್ ಆಪರೇಷನ್ ನ ಸ್ಟ್ಯಾಕ್ ಯಾಕೆ ಯೂಸ್ ಮಾಡ್ತೀವಿ? ಟೆಂಪ್ರವರಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ವೇರಿಯೇಬಲ್ಸ್ ನ. ಸ್ಟ್ಯಾಕ್ ಪಾಯಿಂಟರ್ ಯಾಕೆ ಯೂಸ್ ಮಾಡ್ತೀವಿ? ಟು ಪಾಯಿಂಟ್ ಟು ದ ಲಾಸ್ಟ್ ಲೊಕೇಶನ್ ಆಫ್ ದ ಸ್ಟ್ಯಾಕ್, ಲಾಸ್ಟ್ ಯೂಸ್ಡ್ ಲೊಕೇಶನ್. ಯಾವ ಲೊಕೇಶನ್ಗೆ ಪಾಯಿಂಟ್ ಮಾಡಬೇಕು, ಯಾವ ಲೊಕೇಶನ್, ಯಾವ ಮೆಮೊರಿ ಲೊಕೇಶನ್ಗೆ ಸ್ಟ್ಯಾಕ್ ನ ಯೂಸ್ ಮಾಡ್ತಾ ಇದೀವಿ ಅನ್ನೋದನ್ನ ಪಾಯಿಂಟ್ ಮಾಡೋದಕ್ಕೆ ಸ್ಟ್ಯಾಕ್ ಪಾಯಿಂಟರ್ ನ ಯೂಸ್ ಮಾಡ್ತೀವಿ. ಪುಷ್ ಆಪರೇಷನ್ ಅಂತ ಹೇಳಿದ್ರೆ ಕಂಟೆಂಟ್ಸ್ ನ ಹಾಕೋದು, ಪಾಪ್ ಆಪರೇಷನ್ ಅಂದ್ರೆ ಕಂಟೆಂಟ್ ನ ತೆಗೆಯೋದು, ಪುಷ್ ಆಪರೇಷನ್ ಅಂದ್ರೆ once again pre-increment to post pop operation means post decrement process. Okay, so this is about the stack pointer. Okay, so next special function register is program status word. So program status word, even this is a 8-bit register. So ಇಲ್ಲಿ PSW.0 PSW.1 ಅಂತ ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ದಿಸ್ ಇಸ್ ಅನ್ ಇಂಡಿವಿಜುವಲಿ ಬಿಟ್ ಅಕ್ಸೆಸಬಲ್. ಪ್ರತಿಯೊಂದು ಬಿಟ್ನು ಕೂಡ ಇಂಡಿವಿಜುವಲಿ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ಈ ಇಂಡಿವಿಜುವಲ್ ಬಿಟ್ 0th ಬಿಟ್ ದಟ್ ಈಸ್ ಅ ಪ್ಯಾರಿಟಿ ಬಿಟ್, ಇದನ್ನು ಕೂಡ ಇಂಡಿವಿಜುವಲ್ ಆಕ್ಸೆಸ್ ಮಾಡಬಹುದು. ಸೊ ಇಟ್ ಈಸ್ ಅನ್ ಇಂಡಿವಿಜುವಲಿ ಬಿಟ್ ಆಕ್ಸೆಸಬಲ್ ರಿಜಿಸ್ಟರ್. ಸೊ ದ ಅಡ್ರೆಸ್ ಫಾರ್ ದಿಸ್ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ಇಸ್ D0H. ಓಕೆ, ಸೊ ಇಲ್ಲಿ ಏನಿದೆ 8 ಬಿಟ್ಸು, 0 to 8 ಬಿಟ್ಸ್ ಏನಿದೆ. 7th ಬಿಟ್ ಇಸ್ ಕ್ಯಾರಿ ದಟ್ ಈಸ್ 7th ಬಿಟ್, 6th ಬಿಟ್, then 2nd bit and the 0th bit. 7th bit is carry, 6th bit is auxiliary flag, then 2nd bit is overflow flag and 0th bit is a parity flag. ಈ 4 ಫ್ಲಾಗ್ಸ್, ಕ್ಯಾರಿ ಫ್ಲಾಗು, ಆಕ್ಸಿಲರಿ ಫ್ಲಾಗು, ಓವರ್ಫ್ಲೋ ಫ್ಲಾಗು ಮತ್ತು ಪ್ಯಾರಿಟಿ ಫ್ಲಾಗ್, ಇದಿಷ್ಟನ್ನು ಕಂಡೀಷನಲ್ ಫ್ಲಾಗ್ಸ್ ಅಂತ ಯೂಸ್ ಮಾಡ್ತೀವಿ. ಕಂಡೀಷನಲ್ ಫ್ಲಾಗ್ಸ್ ಆಗಿ ಅರ್ಥಮೆಟಿಕ್ ಮತ್ತು ಬೂಲಿಯನ್ ಆಪರೇಷನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಕ್ಯಾರಿ ಫ್ಲಾಗ್, ಆಕ್ಸಿಲರಿ ಫ್ಲಾಗ್, ಓವರ್ಫ್ಲೋ ಫ್ಲಾಗ್ ಅಂಡ್ ಪ್ಯಾರಿಟಿ ಫ್ಲಾಗ್ಸ್ ದೇ ಆರ್ ಯೂಸ್ಡ್ ಆಸ್ ಕಂಡೀಷನಲ್ ಫ್ಲಾಗ್ಸ್ ಇನ್ ಅರ್ಥಮೆಟಿಕ್ ಅಂಡ್ ಬೂಲಿಯನ್ ಆಪರೇಷನ್ಸ್. ನೆಕ್ಸ್ಟ್ F0 ಬಿಟ್ ಮತ್ತು ರಿಸರ್ವ್ ಬಿಟ್ ಅಂತ ಏನಿದೆ ದೇ ಆರ್ ಯೂಸ್ಡ್ ಆಸ್ ಯೂಸರ್ ಡಿಫೈನ್ಡ್ ಫ್ಲಾಗ್ಸ್. ಪ್ರೋಗ್ರಾಮ್ನಲ್ಲಿ ಯೂಸರ್ ಡಿಫೈನ್ಡ್ ಫ್ಲಾಗ್ಸ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ RS1 ಮತ್ತು RS0 ಬಿಟ್ಸ್ ಎಲ್ಲಿ ನೋಡಿದ್ದೀವಿ ಇದನ್ನ? ಬ್ಯಾಂಕ್ 0, ಬ್ಯಾಂಕ್ 1, ಬ್ಯಾಂಕ್ 2, ಬ್ಯಾಂಕ್ 3 ರ್ಯಾಮ್ ಲೊಕೇಶನ್ನಲ್ಲಿ ನೋಡಿರ್ತೀವಲ್ವಾ. 128 ಬೈಟ್ಸ್ ಆಫ್ ರ್ಯಾಮ್ ಅಲ್ಲಿ ಏನು ನೋಡಿರ್ತೀವಿ? ಬ್ಯಾಂಕ್ 0, ಬ್ಯಾಂಕ್ 1, ಬ್ಯಾಂಕ್ 2, ಬ್ಯಾಂಕ್ 3. ಸೊ ಈ 4 ಬ್ಯಾಂಕ್ಸ್ನ ಯಾವ ರೀತಿ ಆಕ್ಸೆಸ್ ಮಾಡ್ತೀವಿ? 2 ರೀತಿ. ಒಂದು ಅಡ್ರೆಸ್ಸು ಆ್ಯಂಡ್ ಥ್ರೂ ರೆಜಿಸ್ಟರ್ ನೇಮ್. ಓಕೆ, ಥ್ರೂ ರೆಜಿಸ್ಟರ್ ನೇಮ್ ಒಂದು, ಇನ್ನೊಂದು ರೆಜಿಸ್ಟರ್ ಬ್ಯಾಂಕ್ ಸೆಲೆಕ್ಷನ್ ಒಂದು, ಇನ್ನೊಂದು ಥ್ರೂ ಅಡ್ರೆಸ್ ಅಂತ ಹೇಳಿದ್ರೆ ಥ್ರೂ ಫಾರ್ ಎಕ್ಸಾಂಪಲ್ 80H, 80AH, 8AH, 8BH ಈ ರೀತಿ ಆಕ್ಸೆಸ್ ಮಾಡ್ಬೋದು. ಡೈರೆಕ್ಟಾಗಿ ಅಡ್ರೆಸ್ಸಿಂದ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಪ್ರತಿಯೊಂದು ಬ್ಯಾಂಕಲ್ಲೂ 8 ರಿಜಿಸ್ಟರ್ಸ್ ಇರುತ್ತೆ. R0 to R7 ದಟ್ ಈಸ್ 8 ರಿಜಿಸ್ಟರ್ಸ್ ವಿಲ್ ಬಿ ದೇರ್ ಇನ್ ಈಚ್ ಬ್ಯಾಂಕ್. ಟೋಟಲಿ ಎಷ್ಟು ರಿಜಿಸ್ಟರ್ಸ್ ಇರುತ್ತೆ? 8 4 32 ರಿಜಿಸ್ಟರ್ಸ್ ವಿಲ್ ಬಿ ದೇರ್ ಇನ್ ಆಲ್ ದ 4 ಬ್ಯಾಂಕ್ಸ್. ಓಕೆ, ಸೊ ಒಂದು ಅಡ್ರೆಸ್ ಇಂದ ಆಕ್ಸೆಸ್ ಮಾಡ್ಬೋದು, ಇನ್ನೊಂದು ಥ್ರೂ ದಿ RS1 and RS0 ಬಿಟ್ಸ್ ಇನ್ ದ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ರಿಜಿಸ್ಟರ್. ಈ RS1 ಮತ್ತು RS0 ಬಿಟ್ಸ್ ಇಂದ ಕೂಡ ಆ ಬ್ಯಾಂಕ್ಸ್ ನ ಆಕ್ಸೆಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಯಾವ ರೀತಿ? RS1 ಮತ್ತು RS0 ಬಿಟ್ 00 ಇದ್ರೆ ಬ್ಯಾಂಕ್ 0ನ ಆಕ್ಸೆಸ್ ಮಾಡ್ಬೋದು. RS1 and RS0 ಬಿಟ್ 01 ಇದ್ರೆ ಬ್ಯಾಂಕ್ 1 ಆಕ್ಸೆಸ್ ಮಾಡ್ಬೋದು. RS1 and RS0 ಬಿಟ್ಸ್ 11 ಇದ್ರೆ ಬ್ಯಾಂಕ್ 2ನ ಆಕ್ಸೆಸ್ ಮಾಡ್ಬೋದು. RS1 and RS0 ಬಿಟ್ಸ್ 11 ಇದ್ರೆ ಬ್ಯಾಂಕ್ 3ನ ಆಕ್ಸೆಸ್ ಮಾಡ್ಬೋದು. ಓಕೆ, so this register bank selection bit 0 and bit 1. Okay, this is bit 1 and this is bit 0. You can access the banks, bank 0, bank 1 and bank 2, bank 3 in the RAM location. Okay, so this is the program status word which is an 8-bit register. It has 4 conditional flags, 2 user defined flags and
2 register bank selection bits. Okay, let us see in detail what is a carry flag. Conditional flags, 4 conditional flags na ನೋಡೋಣ. ಕ್ಯಾರಿ ಫ್ಲಾಗ್ ಅಂದ್ರೆ ಏನು? ಕ್ಯಾರಿ ಫ್ಲಾಗ್ ಅಂತ ಹೇಳಿದ್ರೆ when there is a carry out from the D7 bit, ಯಾವುದಾದ್ರೂ ಒಂದು 8 bit addition ನ ಪರ್ಫಾರ್ಮ್ ಮಾಡ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್, if I am going to perform an 8 bit addition from A0 to A7. Okay, this is my first operand, A0 to A7, and then B0 to B7. This is my second operand. Okay, so when there is a carry out, so result bandu D0, I'll take D0 to D7. This is my result. Okay, D0 to D7 is the result. I'm going to perform plus addition operation. So when there is an carry out from D7, carry out from D7, A7 B7 add ಮಾಡಿದಾಗ ಹೊರಗಡೆ ಕ್ಯಾರಿ ಏನು ಬರುತ್ತೆ D7 ಇಂದ ಹೊರಗಡೆ, D7 ಬಿಟ್ಟಿಂದ ರಿಸಲ್ಟ್ ಬಿಟ್ಟಿಂದ ದಟ್ carry ಬಂದಾಗ then the carry flag will be set. Okay, so this carry flag is set when there is a carry out from the D7 bit. It is affected after an 8 bit addition ಆಗಿರ್ಬೋದು ಅಥವಾ 8 bit subtraction operation. And other than this, ಪ್ರೋಗ್ರಾಮ್ ನಲ್ಲಿ ಯಾವ ರೀತಿ ಸೆಟ್ ಮಾಡಬಹುದು ಕ್ಯಾರಿ ಫ್ಲಾಗ್ ನ? ಯೂಸಿಂಗ್ ದೀಸ್ 2 ಇನ್ಸ್ಟ್ರಕ್ಷನ್ಸ್, ಸೆಟ್ ಬಿ ಅಂಡ್ ಕ್ಲಿಯರ್ ಸಿ. ಸೆಟ್ ಬಿ ಸಿ ಮಾಡಿದಾಗ ಸೆಟ್ ಬಿಟ್ ಕ್ಯಾರಿ ಆಗುತ್ತೆ, ಕ್ಲಿಯರ್ ಸಿ ಮಾಡಿದಾಗ ಕ್ಲಿಯರ್ ಕ್ಯಾರಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಕ್ಯಾರಿ ಫ್ಲಾಗ್. ಕ್ಯಾರಿ ಫ್ಲಾಗ್ ಯಾವಾಗ ಸೆಟ್ ಆಗುತ್ತೆ? ವೆನ್ ದರ್ ಇಸ್ ಅ ಕ್ಯಾರಿ ಔಟ್ ಫ್ರಮ್ ದ D7 ಬಿಟ್. ಸೊ ಇಟ್ ಈಸ್ ಅಫೆಕ್ಟೆಡ್ ಆಫ್ಟರ್ ಅನ್ 8 bit addition or subtraction operation. So it can be set or this can be reset ಅಥವಾ set by using these 2 instructions. So you are going to study these instructions in detail in the next chapter. instructions ಬಗ್ಗೆ ಅರ್ಥ ಆಯ್ತಾ? ಕ್ಯಾರಿ ಫ್ಲಾಗ್ ಯಾವಾಗ ಸೆಟ್ ಆಗುತ್ತೆ? ಇಲ್ಲಿ ಯಾವಾಗ ಕ್ಯಾರಿ ಫ್ಲಾಗ್ 1 ಆಗುತ್ತೆ PSW ರಿಜಿಸ್ಟರ್ ನಲ್ಲಿ? when there is a carry out from the D7 bit. ಯಾವಾಗ 0 ಆಗುತ್ತೆ? when there is no carry, 0 ಆಗುತ್ತೆ. Okay, so this is about the carry flag. next is auxiliary flag. auxiliary flag ಯಾವಾಗ ಸೆಟ್ ಆಗುತ್ತೆ? auxiliary flag ಯಾವಾಗ ಸೆಟ್ ಆಗುತ್ತೆ? when there is a carry from D3 to D4 bit. It is a D3 to D4 bit. when there is a carry from D3 to D4 bit. D0 to D7 result ಬಂದಿರುತ್ತಲ್ಲ, this is a result. Okay, D3 to D0 to D3, D4, D1, D0, D1, D2, D3, then D4, D5, D6, D7. Okay, it continues. D3 ಇಂದ D4 ಬಿಟ್ಟಿಗೆ ಕ್ಯಾರಿ ಬಂದರೆ then the auxiliary carry flag will be set. Okay, D3 ಇಂದ D4ಗೆ, D7 ಇಂದ ಹೊರಗಡೆ ಬಂದರೆ ಕ್ಯಾರಿ ಫ್ಲಾಗ್ ಸೆಟ್ ಆಗುತ್ತೆ. D3 ಇಂದ D4ಗೆ ಕ್ಯಾರಿ ಬಂದರೆ ಆಕ್ಸಿಲರಿ ಕ್ಯಾರಿ ಫ್ಲಾಗ್ ಸೆಟ್ ಆಗುತ್ತೆ. ಓಕೆ, ಸೊ ಯಾವ ಆಪರೇಷನ್ನಲ್ಲಿ? ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಆಪರೇಷನ್ನಲ್ಲಿ D3 ಇಂದ D4ಗೆ ಕ್ಯಾರಿ ಅಥವಾ ಬಾರೋ ಬಂದರೆ ದೆನ್ ದ ಆಕ್ಸಿಲರಿ ಕ್ಯಾರಿ ಫ್ಲಾಗ್ ವಿಲ್ ಬಿ ಸೆಟ್. ಯಾವಾಗ ಯೂಸ್ ಮಾಡ್ತೀವಿ ಆಕ್ಸಿಲರಿ ಕ್ಯಾರಿ ಫ್ಲಾಗ್ನ? ಇಟ್ ಈಸ್ ಯೂಸ್ಡ್ ಫಾರ್ ದ ಇನ್ಸ್ಟ್ರಕ್ಷನ್ ಟು ಪರ್ಫಾರ್ಮ್ ಬೈನರಿ ಕೋಡೆಡ್ ಡೆಸಿಮಲ್ ಅರ್ಥಮೆಟಿಕ್. ಸೊ ದಿಸ್ ಇನ್ಸ್ಟ್ರಕ್ಷನ್ ಸೆಟ್, ದಿಸ್ ಬೈನರಿ ಕೋಡೆಡ್ BCD ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಬರುತ್ತೆ ಇದು. ಸೊ ಇಲ್ಲಿ ಇಷ್ಟು ನೆನಪಿಟ್ಕೊಳ್ಳಿ, BCD ಅರ್ಥಮೆಟಿಕ್ ಆಪರೇಷನ್ ನ ಯೂಸ್ ಮಾಡಬೇಕಾದ್ರೆ ಆಕ್ಸಿಲರಿ ಕ್ಯಾರಿ ಫ್ಲಾಗ್ ನ ಸೆಟ್ ಮಾಡ್ತೀವಿ. ಯಾವಾಗ ಆಕ್ಸಿಲರಿ ಕ್ಯಾರಿ ಫ್ಲಾಗ್ 1 ಆಗುತ್ತೆ? when there is a carry from D3 to D4 bit ಬಂದಾಗ that is a PSW.6 ಅಂದ್ರೆ 6th bit, that is an auxiliary carry flag will become 1 in the program status word. Okay, next is the parity flag. Parity flag ಅಂದ್ರೆ ಏನು? Parity flag represents the number of ones in the accumulator register only. So accumulator register ನಲ್ಲಿ, for example accumulator ನಲ್ಲಿ if this is the result, I am going to state 0 1 1 1 0 1 1 0. How many number of ones here? 1 2 3 4 5 number of ones ಇದೆ ಅಲ್ವಾ? 1 2 3 4 5 ಇದೆ ಒಂದು. ಸೊ ಇವಾಗ ಪ್ಯಾರಿಟಿ ಫ್ಲಾಗ್ ಏನಾಗುತ್ತೆ? ಪ್ಯಾರಿಟಿ ಫ್ಲಾಗು 1 ಆಗುತ್ತೆ. ಯಾಕೆ 1 ಆಗುತ್ತೆ? ಆಡ್ ನಂಬರ್ ಆಫ್ ಒನ್ಸ್ ಇದ್ರೆ ಪ್ಯಾರಿಟಿ ಫ್ಲಾಗ್ ಏನಾಗುತ್ತೆ? 1 ಆಗುತ್ತೆ. ಈವನ್ ನಂಬರ್ ಆಫ್ ಒನ್ಸ್ ಇದ್ರೆ ಪ್ಯಾರಿಟಿ ಫ್ಲಾಗು 0 ಆಗುತ್ತೆ. ಫಾರ್ ಎಕ್ಸಾಂಪಲ್ ಈವನ್ ನಂಬರ್ ಆಫ್ ಒನ್ಸ್, ಇಲ್ಲಿ ಇನ್ನೊಂದು 1 ಮಾಡ್ತೀನಿ, ಅವಾಗ ಏನಾಗುತ್ತೆ? 6 ನಂಬರ್ ಆಫ್ ಒನ್ಸ್ ಆಗುತ್ತೆ. 6 ನಂಬರ್ ಆಫ್ ಒನ್ಸ್ ಆದಾಗ ಪ್ಯಾರಿಟಿ ಫ್ಲಾಗು 0 ಆಗುತ್ತೆ. ಸೊ ಆಡ್ ನಂಬರ್ ಆಫ್ ಒನ್ಸ್ ಇದ್ರೆ ಅಕ್ಯುಮುಲೇಟರ್ ಅಲ್ಲಿ ಪ್ಯಾರಿಟಿ ಫ್ಲಾಗ್ 1 ಆಗುತ್ತೆ. ಈವನ್ ನಂಬರ್ ಆಫ್ ಒನ್ಸ್ ಇದ್ರೆ ಪ್ಯಾರಿಟಿ ಫ್ಲಾಗು 0 ಆಗುತ್ತೆ. ಸೊ ದಿಸ್ ಪ್ಯಾರಿಟಿ ಫ್ಲಾಗ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಒನ್ಸ್ ಇನ್ ದ ಅಕ್ಯುಮುಲೇಟರ್ ರಿಜಿಸ್ಟರ್. ಸೊ ಇಫ್ ಇಟ್ ಹ್ಯಾಸ್ ಆಡ್ ನಂಬರ್ ಆಫ್ ಒನ್ಸ್ then P is equal to 1, and if there is an even number of ones then P is equal to 0. Got it? So this is about the parity flag. Okay, so next is overflow flag. What is overflow flag?
Overflow flag is set whenever the result of the signed number operation is too large, causing the higher order bit to overflow into the signed bit. It is used to detect the errors in a signed arithmetic operations. So, for example, 127 plus 127 ಎಷ್ಟಾಯಿತು? 127 plus 127 how much? That is 254 plus 254 positive number 254. How we can represent 254? 1110. This is the 254. And also minus 2 signed number ಕೂಡ ಇದೇ ರೀತಿ ರೆಪ್ರೆಸೆಂಟ್ ಮಾಡ್ಬೋದಲ್ವಾ using 2's complement. minus 2 ಕೂಡ using 2's complement. This result only I'll get. Okay, so signed number ಅಂದ್ರೆ ಏನು? ನೆಗೆಟಿವ್ ನಂಬರ್. ಅನ್ಸೈನ್ಡ್ ನಂಬರ್ ಅಂದ್ರೆ ಏನು? ಪಾಸಿಟಿವ್ ನಂಬರ್. ಸೊ ಇಲ್ಲಿ the 127 plus 127 254 8 bit arithmetic ಗಿಂತ ಜಾಸ್ತಿ 8 bit ಗಿಂತ ಜಾಸ್ತಿ overflow ಆದರೆ then the overflow will be set. That means the result of the signed number operation is too large. ನೆಗೆಟಿವ್ ನಂಬರ್ಸ್ ಮಾಡಿದಾಗ signed number operation is too large, causing the higher order bit to overflow into the signed bit. Signed bit ಅಂದ್ರೆ ಲಾಸ್ಟ್ D7th bit. It is used to detect the errors in the signed arithmetic operations. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? overflow flag mainly used for the ನೆಗೆಟಿವ್ ನಂಬರ್ಸ್ಗೆನೆ ಯೂಸ್ ಮಾಡ್ಬೋದು. ನೆಗೆಟಿವ್ ಅರ್ಥಮೆಟಿಕ್ ಆಪರೇಷನ್ಸ್ ಎಲ್ಲಿ ಬರುತ್ತೆ ನೆಗೆಟಿವ್ ನಂಬರ್ಸ್ಗೆ, ಅಲ್ಲಿ ಓವರ್ಫ್ಲೋ ಫ್ಲಾಗ್ನ ಸೆಟ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ದಿಸ್ ಓವರ್ಫ್ಲೋ ಫ್ಲಾಗ್ ಇಸ್ ಸೆಟ್ ವೆನ್ ದ ರಿಸಲ್ಟ್ ಆಫ್ ದ ಸೈನ್ಡ್ ನಂಬರ್ ಆಪರೇಷನ್ ಇಸ್ ಟೂ ಲಾರ್ಜ್, ಕಾಸಿಂಗ್ ದ ಹೈಯರ್ ಆರ್ಡರ್ ಬಿಟ್ ಟು ಓವರ್ಫ್ಲೋ ಇನ್ ಟು ದ ಸೈನ್ಡ್ ಬಿಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಓವರ್ಫ್ಲೋ ಫ್ಲಾಗ್. ಸೊ 4 ಕಂಡೀಷನಲ್ ಫ್ಲಾಗ್ನ ನೋಡಿದ್ವಿ. ಒಂದು ಕ್ಯಾರಿ ಫ್ಲಾಗು, ಕ್ಯಾರಿ ಫ್ಲಾಗ್ ಅಂದ್ರೆ D7th ಬಿಟ್ ಇಂದ ಹೊರಗಡೆ ಕ್ಯಾರಿ ಬಂದ್ರೆ ಕ್ಯಾರಿ ಫ್ಲಾಗ್ ಸೆಟ್ ಆಗುತ್ತೆ. ಆಕ್ಸಿಲರಿ ಫ್ಲಾಗು ದಟ್ ಈಸ್ D3 ಇಂದ D4 ಕ್ಯಾರಿ ಬಂದಾಗ ಆಕ್ಸಿಲರಿ ಫ್ಲಾಗ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಇಸ್ ಅ ಪ್ಯಾರಿಟಿ ಫ್ಲಾಗ್. ಅಕ್ಯುಮುಲೇಟರ್ ನಲ್ಲಿ ಆಡ್ ನಂಬರ್ ಆಫ್ ಒನ್ಸ್ ಇದ್ರೆ ಪ್ಯಾರಿಟಿ ಫ್ಲಾಗ್ 1 ಆಗುತ್ತೆ, ಇವನ್ ನಂಬರ್ ಆಫ್ ಒನ್ಸ್ ಇದ್ರೆ ಪ್ಯಾರಿಟಿ ಫ್ಲಾಗ್ 0 ಆಗುತ್ತೆ. ನೆಕ್ಸ್ಟ್ ಓವರ್ಫ್ಲೋ ಫ್ಲಾಗು ವೆನ್ ದ ರಿಸಲ್ಟ್ ಆಫ್ ದ ಸೈನ್ಡ್ ನಂಬರ್ ಆಫ್ ಆಪರೇಷನ್ ಇಸ್ ಹೈ ವಿಚ್ ಕಾಸಸ್ ದ ಹೈಯರ್ ಆರ್ಡರ್ ಬೈಟ್ ಟು ಓವರ್ಫ್ಲೋ ಇನ್ ಟು ದ ಸೈನ್ಡ್ ಬೈಟ್, ದೆನ್ ದ ಓವರ್ಫ್ಲೋ ಫ್ಲಾಗ್ ಇಸ್ ಸೆಟ್. ಸೊ ಈ 4 ಕಂಡೀಷನಲ್ ಫ್ಲಾಗ್ಸು ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ನಲ್ಲಿ ಇರುತ್ತೆ. ಇನ್ನೆರಡು ಯಾವುದು? RS0 ಅಂಡ್ RS1 ದಟ್ ಈಸ್ ದ ರಿಜಿಸ್ಟರ್ ಬ್ಯಾಂಕ್ ಸೆಲೆಕ್ಷನ್ ಬಿಟ್ಸ್. ನೆಕ್ಸ್ಟ್ ಇನ್ನ 2 F0 and reserved, that is a user defined flags. So this is about the program status word. Okay, so in today's class we learned 2 special function registers. ಯಾವ್ದು? ಸ್ಟ್ಯಾಕ್ ಪಾಯಿಂಟರ್ ಮತ್ತೆ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್. ಸ್ಟ್ಯಾಕ್ ಪಾಯಿಂಟರ್ ನಲ್ಲಿ ಯಾವ್ದು ಏನು ನೋಡಿದ್ವಿ? ಸ್ಟ್ಯಾಕ್ ಅಂದ್ರೆ ಏನು, ಸ್ಟ್ಯಾಕ್ ಪಾಯಿಂಟರ್ ಅಂದ್ರೆ ಏನು, ಪಾಪ್ ಆಪರೇಷನ್ ಅಂದ್ರೆ ಏನು, ಪುಷ್ ಆಪರೇಷನ್ ಅಂದ್ರೆ ಏನು. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ನಲ್ಲಿ 4 ಕಂಡೀಷನಲ್ ಫ್ಲಾಗ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿದ್ವಿ. ನೆಕ್ಸ್ಟ್ two registered selection bits, that is RS0 and RS1, then 2 general purpose, that is for the user defined flags we saw. Okay, next we shall see some multiple choice questions, okay, based on this today's class, which is used to store the critical pieces of data during subroutines interrupts. ಸೊ ಯಾವುದನ್ನ ಟೆಂಪ್ರವರಿ ಆಗಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸಬ್ರೂಟೀನ್ ಅಥವಾ ಇಂಟ್ರಪ್ಟ್ ಕಾಲ್ ಬಂದಾಗ? ಸ್ಟ್ಯಾಕ್, ಕ್ಯೂ, ಅಕ್ಯುಮುಲೇಟರ್ ಅಥವಾ ಡೇಟಾ ರಿಜಿಸ್ಟರ್, ಯಾವುದನ್ನು ಯೂಸ್ ಮಾಡ್ತೀವಿ? Stack is used to store the temporary variables. Next, auxiliary carry is set during which condition? ಯಾವ ಕಂಡೀಷನ್ ಅಲ್ಲಿ auxiliary carry flag set ಆಗುತ್ತೆ? when carry is generated from D3 to D4, ಅಥವಾ carry generated from D7, ಅಥವಾ carry generated from D3 to D4 and D7, or when carry generated at either D3 to D4 or D7. ಯಾವಾಗ auxiliary carry flag set ಆಗುತ್ತೆ? Option A is the answer. when carry is generated from D3 to D4 carry generate ಆಗಬೇಕು. ಮತ್ತೆ ಕ್ಯಾರಿ ಫ್ಲಾಗ್ ಯಾವಾಗ ಸೆಟ್ ಆಗುತ್ತೆ? D7 ಇಂದ ಹೊರಗಡೆ ಬಂದಾಗ ಕ್ಯಾರಿ ಫ್ಲಾಗು ಸೆಟ್ ಆಗುತ್ತೆ. What is the status of the stack pointer for the execution of the push and the pop operation? Push and ಮತ್ತೆ pop operation ಆದಾಗ ಏನಾಗುತ್ತೆ? It gets post decremented for push and pre-incremented for pop. It gets pre-incremented for push and post decremented for pop. It gets pre-incremented for push as well as pop. It gets post decremented for push as well as pop. ಏನಾಗುತ್ತೆ? What is the status of the stack pointer for the execution of the push and the pop operations? ಬಂದಾಗ ಏನಾಗುತ್ತೆ ಸ್ಟೇಟಸ್ಸು ಸ್ಟ್ಯಾಕ್ ಪಾಯಿಂಟರ್ದು? So it gets post decremented for push ಆರ್ ಪ್ರೀ ಇನ್ಕ್ರಿಮೆಂಟೆಡ್ ಫಾರ್ ಪಾಪ್ ಆಗುತ್ತಾ? ಇಲ್ಲ. ಸೊ ಪುಷ್ ಆಪರೇಷನ್ ಬಂದಾಗ ಪ್ರೀ ಇನ್ಕ್ರಿಮೆಂಟ್ ಆಗುತ್ತೆ, ಪಾಪ್ ಆಪರೇಷನ್ ಬಂದಾಗ ಪೋಸ್ಟ್ ಡಿಕ್ರಿಮೆಂಟ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್, what does the following pictorial representation of push operation in the stack pointer indicate among the below stated conclusions and the inferences? ಸೊ ಈ ಡಯಾಗ್ರಾಮ್ ಇಂದ ಏನು ಅಬ್ಸರ್ವ್ ಮಾಡ್ತೀರಾ?
ಏನಾಗುತ್ತೆ ಇಲ್ಲಿ ಸ್ಟ್ಯಾಕ್ ಪಾಯಿಂಟರ್ ಇನ್ಕ್ರಿಮೆಂಟ್ ಆಗುತ್ತೆ 2 ಇಂದ ಲೊಕೇಶನ್ 55H ಇಸ್ ಆನ್ ದ ಆನ್ ಚಿಪ್ ಸ್ಟ್ಯಾಕ್ ಮೆಮೊರಿ ಗೆಟ್ಸ್ ಲೋಡೆಡ್ ವಿತ್ 44 ಅಥವಾ ಸ್ಟ್ಯಾಕ್ ಪಾಯಿಂಟರ್ ಗೆಟ್ಸ್ ಇನಿಷಿಯಲೈಸ್ಡ್ ಬೈ 56H ಅಥವಾ ಡೇಟಾ ಪಾಯಿಂಟರ್ ಗೆಟ್ಸ್ ಲೋಡೆಡ್ ವಿತ್ ಅನ್ ಇಮಿಡಿಯೇಟ್ ಡೇಟಾ 44H which ultimately leads to the initialization of stack pointer. So what does the following pictorial representation of the push operation in the stack pointer indicate? What does this indicate? ಏನು ಇಂಡಿಕೇಟ್ ಮಾಡುತ್ತಿಲ್ಲ? ಸೊ ಇಲ್ಲೇನಾಗುತ್ತೆ ಸ್ಟ್ಯಾಕ್ ಪಾಯಿಂಟರ್ ಫಸ್ಟ್ ಗೆಟ್ಸ್ ಇನಿಷಿಯಲೈಸ್ಡ್ ಬೈ 56H, ದೆನ್ ದ ಡೇಟಾ ಪಾಯಿಂಟರ್ ಗೆಟ್ಸ್ ಲೋಡೆಡ್ ವಿತ್ ಅನ್ ಇಮಿಡಿಯೇಟ್ ಡೇಟಾ 44H ವಿಚ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ದ ಇನಿಷಿಯಲೈಸೇಷನ್ ಆಫ್ ದ ಸ್ಟ್ಯಾಕ್ ಪಾಯಿಂಟರ್. Okay, data pointer first to it gets loaded with an immediate value 44H which ultimately leads to the initialization of the stack pointer. Option C ಮತ್ತು option D is the answer. Next, which instructions contribute to an effective adoption or utilization of stack memory which usually plays a crucial role in storage of intermediate results? Intermediate results na stack memory ನಲ್ಲಿ ಸ್ಟೋರ್ ಮಾಡೋದಕ್ಕೆ ಯಾವ ಆಪರೇಷನ್ಸ್ ನ ಯೂಸ್ ಮಾಡ್ತೀವಿ? ACALL, RETI, push and pop, all of the above. Which operations? ಪುಷ್ ಆ್ಯಂಡ್ ಪಾಪ್ ಆಪರೇಷನ್ಸ್. ಪುಷ್ನ ಸ್ಟೋರ್ ಮಾಡೋದಕ್ಕೆ, ಪಾಪ್ನ ಹೊರಗಡೆ ಹಾಕೋದಕ್ಕೆ, ರಿಟ್ರೀವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಪ್ಷನ್ ಸಿ ಇಸ್ ದ ಆನ್ಸರ್. When the microcontroller executes some arithmetic operations, then the flag bits of which registers are affected? ಯಾವ ಫ್ಲಾಗ್ ಬಿಟ್ಸ್ ಅಫೆಕ್ಟ್ ಆಗುತ್ತೆ? ಮೈಕ್ರೋ ಕಂಟ್ರೋಲರ್ ಅರ್ಥಮೆಟಿಕ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡಿದ ಫ್ಲಾಗ್ ಬಿಟ್ಸ್ ಯಾವ್ದ್ರ ಒಳಗಡೆ ಇದೆ? PSW ಒಳಗಡೆ ಇದೆಯಾ, ಸ್ಟ್ಯಾಕ್ ಪಾಯಿಂಟರ್ ಒಳಗಡೆ ಇದೆಯಾ, ಡೇಟಾ ಪಾಯಿಂಟರ್ ಒಳಗಡೆ ಇದೆಯಾ, ಪ್ರೋಗ್ರಾಮ್ ಕೌಂಟರ್ನಲ್ಲಿ ಇದೆಯಾ? ಯಾವುದರಲ್ಲಿ ಫ್ಲಾಗ್ ಬಿಟ್ಸ್ ಪ್ರೆಸೆಂಟ್ ಇದೆ? ಫ್ಲಾಗ್ ಬಿಟ್ಸ್ ಆರ್ ಪ್ರೆಸೆಂಟ್ ಇನ್ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್. ಫ್ಲಾಗ್ ಬಿಟ್ಸ್ ಆರ್ ಪ್ರೆಸೆಂಟ್ ಇನ್ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್. ನೆಕ್ಸ್ಟ್, how are the status of the carry, auxiliary carry and parity flag affected if the right instruction move a, #9c add a, #64h ಇದು ಎರಡನ್ನು 9c ಮತ್ತೆ 64h ಎರಡನ್ನು ಆ್ಯಡ್ ಮಾಡಿದಾಗ ಏನು ಸೆಟ್ ಆಗುತ್ತೆ? ಕ್ಯಾರಿ ಫ್ಲಾಗ್ ಸೆಟ್ ಆಗುತ್ತಾ, ಆಕ್ಸಿಲರಿ ಫ್ಲಾಗ್ ಸೆಟ್ ಆಗುತ್ತಾ, ಅಥವಾ ಪ್ಯಾರಿಟಿ ಫ್ಲಾಗ್ ಸೆಟ್ ಆಗುತ್ತಾ? ಸೊ ಎರಡನ್ನು ಆ್ಯಡ್ ಮಾಡಿ ನೋಡಿ ಗೊತ್ತಾಗುತ್ತೆ. 9c ಆ್ಯಂಡ್ 64h. ಆನ್ಸರ್ ಏನು ಬರುತ್ತೆ? ಕ್ಯಾಲ್ಕುಲೇಟ್ ಮಾಡಿ. 9c ಆ್ಯಂಡ್ 64h ಎರಡನ್ನು ಆ್ಯಡ್ ಮಾಡಿದಾಗ ಕ್ಯಾರಿ ಫ್ಲಾಗ್ ಸೆಟ್ ಆಗುತ್ತೆ, ಆಕ್ಸಿಲರಿ ಫ್ಲಾಗ್ ಸೆಟ್ ಆಗುತ್ತೆ, ಪ್ಯಾರಿಟಿ ಫ್ಲಾಗು 0 ಬರುತ್ತೆ. ದಟ್ ಮೀನ್ಸ್ ಯು ವಿಲ್ ಗೆಟ್ ಆನ್ ಈವನ್ ನಂಬರ್ ಆಫ್ ಒನ್ಸ್ ಇನ್ ದ ರಿಸಲ್ಟ್. ಓಕೆ, ನೆಕ್ಸ್ಟ್, how are the bits of the register PSW affected if we select the bank 2 of 8051? bank 2 ಸೆಲೆಕ್ಟ್ ಮಾಡಿದಾಗ ಯಾವ PSW ಬಿಟ್ಸು ಅಫೆಕ್ಟ್ ಆಗುತ್ತೆ? ಸೊ ಹಿಯರ್ RS0 ಮತ್ತು RS1 ಬಿಟ್ಸ್ ಅಲ್ವಾ? RS0 ಯಾವುದ್ರಲ್ಲಿ ಇರುತ್ತೆ? PSW ಥರ್ಡ್ ಬಿಟ್ಟು. RS1 PSW ಫೋರ್ತ್ ಬಿಟ್ಟು. 00, 01, 10 ಆ್ಯಂಡ್ 11. 00ಗೆ ಯಾವ್ದು ಸೆಲೆಕ್ಟ್ ಆಗುತ್ತೆ? ಬ್ಯಾಂಕ್ 0. 01ಗೆ ಫಸ್ಟ್ ಬ್ಯಾಂಕ್, 10ಗೆ ಸೆಕೆಂಡ್ ಬ್ಯಾಂಕ್, 11ಗೆ ಥರ್ಡ್ ಬ್ಯಾಂಕ್. ಇಲ್ಲಿ ಕೊಟ್ಟಿರೋದು ಯಾವುದು? ಬ್ಯಾಂಕ್ 2. ಬ್ಯಾಂಕ್ 2ಗೆ ಏನು ಬರುತ್ತೆ? ದಿಸ್ ಒನ್ ನೋ. RSW is 0, that is PSW.3 is 0, PSW.4 is 1. So D is the answer. Option D is the answer. So these are some of the multiple choice questions on today's session. So what you can expect the descriptive type of questions in the exam ನಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? descriptive type of questions like you can expect explain push and pop operation of the stack ಹೇಳ್ಬೋದು. explain push and pop operation of the stack with example push operation ಅಲ್ಲಿ ಏನಾಗುತ್ತೆ, with example pop operation ಅಲ್ಲಿ ಏನಾಗುತ್ತೆ ಎಕ್ಸ್ಪ್ಲೇನ್ ಮಾಡಬೇಕು. ಅಥವಾ define stack pointer ಅಂದ್ರೆ ಏನು, ಅಥವಾ what you mean by stack, explain the stack operations ಅಂತಾನೆ ಕೇಳ್ತಾರೆ ಡೈರೆಕ್ಟ್ ಆಗಿ. push pop ಅಂತ ಕೇಳಲ್ಲ. stack operations ಅಂತ ಕೇಳಿದಾಗ push pop ಎರಡನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ದ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ರಿಜಿಸ್ಟರ್. PSW ರಿಜಿಸ್ಟರ್ ಡಯಾಗ್ರಾಮ್ ಬರೆದು ರಿಜಿಸ್ಟರ್ದು 0th ಬಿಟ್ ಏನಿದೆ, 1th ಬಿಟ್ ಏನಿದೆ, ಫಸ್ಟ್ ಅಪ್ ಟು 7 ಬಿಟ್ಸ್, 0 to 7 ಏನೇನು ಯಾವ್ಯಾವ ಬಿಟ್ಸು ಏನೇನು ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. 4 ಕಂಡೀಷನಲ್ ಫ್ಲಾಗ್ಸು, 2 ರಿಜಿಸ್ಟರ್ ಬ್ಯಾಂಕ್ ಬಿಟ್ಸು ಮತ್ತು 2 ಯೂಸರ್ ಡಿಫೈನ್ಡ್ ಬಿಟ್ಸು. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅಥವಾ ಎಕ್ಸ್ಪ್ಲೇನ್ ದ ಕಂಡೀಷನಲ್ ಫ್ಲಾಗ್ಸ್ ಅಂತ ಕೇಳ್ತಾರೆ. ಕಂಡೀಷನಲ್ ಫ್ಲಾಗ್ಸ್ ಅಂದರೆ ಆಕ್ಸಿಲರಿ ಫ್ಲಾಗ್, ಕ್ಯಾರಿ ಫ್ಲಾಗ್, ಪ್ಯಾರಿಟಿ ಫ್ಲಾಗ್ ಆ್ಯಂಡ್ ಓವರ್ಫ್ಲೋ ಫ್ಲಾಗ್. ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅಥವಾ ಎಕ್ಸ್ಪ್ಲೇನ್ ರಿಜಿಸ್ಟರ್ ಬ್ಯಾಂಕ್ ಸೆಲೆಕ್ಷನ್ ಬಿಟ್ಸ್ ಅಂದರೆ RS0 ಆ್ಯಂಡ್ RS1 ದಟ್ ಈಸ್ ಇನ್ ದ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ಅಲ್ಲಿ ಥರ್ಡ್ ಬಿಟ್ ಮತ್ತು ಫೋರ್ತ್ ಬಿಟ್. 00 ಆದಾಗ ಏನಾಗುತ್ತೆ, 01 ಆದಾಗ ಏನಾಗುತ್ತೆ, 10 ಆದಾಗ ಏನಾಗುತ್ತೆ, 11 ಆದಾಗ ಏನಾಗುತ್ತೆ, ಯಾವ ಬ್ಯಾಂಕ್ ಸೆಲೆಕ್ಷನ್ ಆಗುತ್ತೆ, ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಟುಡೇ ಸೆಷನ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.